ಎಸ್, ಇವತ್ತು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಕೊಟ್ಟಿರ್ತಕ್ಕಂತ ಒಂದು ಪ್ರಾಣ ಶಕ್ತಿಯ ಸದ್ಬಳಕೆ ಮತ್ತು ಅದನ್ನ ಯಾವ ತರ ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಷಯ ಕೊಟ್ರು. ಅದ್ಭುತವಾಗಿರ್ತಕ್ಕಂಥದ್ದು. ಈ ಒಂದು ಮಹೋದರ ಫೌಂಡೇಶನ್ ನಮ್ಗೆ ಏನೆಲ್ಲ ಕೊಡ್ತಾ ಇದೆ. ಶಾಂತಿ ಯೋಗಿ, ಸೌಮ್ಯ ಯೋಗಿ, ಜ್ಞಾನ ಯೋಗಿ ಅಂತ ಹೇಳ್ಬೋದು. ಬುದ್ಧ ಮಹಾಶಯರು ಏನ್ ಕೊಟ್ಟಿರ್ತಕ್ಕಂಥ ಸಂದೇಶವನ್ನ ಮಹಾವತಾರ್ ಬಾಬಾಜಿ ಅವರಿಂದ ಪ್ರೇರಣೆ ಪಡೆದಂತ ಪತ್ರಿಜಿ ಗುರುಗಳು, ಅವರ ಒಡನಾಡಿಗಳಾಗಿರ್ತಕ್ಕಂಥ ರಂಗನಾಥ್ ಗುರುಜಿಗಳಿಂದ ಒಂದು ಮಹೋತಾರ್ ಫೌಂಡೇಶನ್ ಕ್ರಿಯೇಟ್ ಆಗಿ ಅದರಿಂದ ಇಡೀ ಸಮಾಜದಲ್ಲಿ ಸುಮಾರು ಭಾಷೆಗಳಲ್ಲಿ ಈ ಒಂದು ಜ್ಞಾನ ಪ್ರಸರಣ ಆಗ್ತಾ ಇದೆ. ಇದು ಏನಕ್ಕೆ ಆಗ್ತಾ ಇದೆ ಅಂತ ನಾನು ಸೂಕ್ಷ್ಮವಾಗಿ ನೋಡಿದಾಗ, ಭಗವಂತ ಸದಾ ನಮ್ಮ ಜೊತೆಗೇನೆ ಇದ್ದಾನೆ. ಯಾವತ್ತು ಕರ್ಮಗಳು, ಅನಾಚಾರಗಳು, ಅತ್ಯಾಚಾರಗಳು ತಾಂಡವಾಡ್ತವೆ, ಅಂತ ಸಂದರ್ಭದಲ್ಲಿ ಭಗವಂತ ಯಾವುದೋ ಒಂದು ಈ ಜನರಲ್ಲೇ ಒಂದು ಅವತಾರ ತಡೆದು ಅವುಗಳನ್ನೆಲ್ಲ ಹತ್ತಿಕ್ಲಿಕ್ಕೆ, ಅವನ್ ತಡೆ ಹಿಡಿಲಿಕ್ಕೆ, ಸನ್ಮಾರ್ಗದಲ್ಲಿ ನಡೀತಕ್ಕಂಥವ್ರಿಗೆ ನೆಮ್ಮದಿ ಕೊಡ್ಲಿಕ್ಕೆ ಒಂದು ರೂಪದಲ್ಲಿ ಬಂದು ಮಾರ್ಗದರ್ಶನ ಕೊಡ್ತಾರ ಅಂತಕ್ಕಂಥದ್ದನ್ನು ಹೇಳ್ಬೋದು. ಇದನ್ನ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಈಗ ಚಿಕ್ಕೋಡಿ ನಡೆದಂತ ಕಾರ್ಯಕ್ರಮ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ. ಗುರುಗುಜಿ ಹೇಳ್ತಾ ಇದ್ರು, ನಮ್ಗಿನ್ನೂ ವೇಳೆ ಸಾಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು. ನಿಜ ಅದು. ಏನೊಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ, ಆ ಪ್ಲಾನ್ ಪ್ರಕಾರ ಟೈಮಿಗೆ ಕರೆಕ್ಟ್ ಆಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಟ್ರೆ ಎಲ್ಲವನ್ನು ಕೂಡ ವೇಳೆಗೆ ಸರಿಯಾಗಿ ಎಲ್ಲಾ ಜ್ಞಾನವನ್ನು ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಬಟ್ ಸಮಯ ವೇಟ್ ಆದಾಗ ಅಲ್ಲಿ ಎಲ್ಲಾ ವಿಷಯ ಕೂಡ ಕಷ್ಟ ಆಗತ್ತೆ. ಈ ನಿಟ್ಟಿನಲ್ಲಿ ನೋಡಿದಾಗ ನಾನು ಕೂಡ ವಿಜಯಲಕ್ಷ್ಮಿ ಮೇಡಮ್ ಅವರು ಹೇಳಿದಂಗೆ ಏನೊಂದು ಪ್ರಾಣಶಕ್ತಿಯ ಸದ್ಬಳಕೆ ಮತ್ತು ನಮ್ಮ ಜೊತೆ ಯಾವಾಗ್ಲೂ ಇರುತ್ತೆ ಅನ್ನೋದಕ್ಕೆ ಒಂದಿಷ್ಟು ನನ್ನ ಸ್ವಯಂ ಜೀವನದ ಅನುಭವಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ಕೂಡ ಒಬ್ಬ ಸಾಮಾನ್ಯ, ಅಂದ್ರೆ ಜಾತಿ ಯಾವುದು ಹೇಳಕ್ ಇಷ್ಟಪಡಲ್ಲ. ಆದಾಗ್ಯೂ ಕೂಡ ನಾನು ಗುರುತಿಸ್ಬೇಕು ಅಂತಂದ್ರೆ ಹೇಳ್ಬೇಕಾಗತ್ತೆ. ಲಿಂಗಾಯತ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ನಮ್ಮ ತಂದೆ ತಾಯಿಗೆ ನಾವು 12 ಜನ ಮಕ್ಕಳು, ಆದ್ರೆ ಕಡೆಯ ಕಟ್ಟಾಣಿ ಅಂತ ಹೇಳ್ತಾರಲ್ಲ, ಹಂಗೆ ಕೊನೆಯವನ್ ನಾನು. ನನಗೆ ತಂಗಿಯರಾಗ್ಲಿ ತಮ್ಗಳಾಗ್ಲಿ ಇಲ್ಲ. ಹಾಗಾಗಿ ಬೇರೆ ತಂಗಿ ತಮ್ಗಳು ಅಂತಂದ್ರೆ ನನಗೆ ಒಂದ್ ಸ್ವಲ್ಪ ಆತ್ಮೀಯತೆ ಜಾಸ್ತಿ. ಹೆಂಗಂದ್ರೆ ದೊಡ್ಡವರ ಇದರಲ್ಲಿ ಬೆಳೆದಂತವನು. ಹೀಗಿದ್ದಾಗ ನಮ್ಮ ತಂದೆಯವರು ಕೂಡ ಒಂದು ಗೌಡಾಳಿಕೆ ಮಾಡಿದಂತ ವ್ಯಕ್ತಿಯವರು, ಬಹಳ ದರ್ಪದಿಂದ ಇದ್ದವರು, ಬಹಳ ಸ್ಟ್ರಿಕ್ಟ್ ವ್ಯಕ್ತಿ. ಅವ್ರು ಎಷ್ಟು ಸ್ಟ್ರಿಕ್ಟ್ ಇದ್ರು ಎಲ್ಲಾ ವಿಷಯದಲ್ಲೂ ಅಷ್ಟೇ, ದುಡಿಯೋದ್ರಲ್ಲೂ ಅಷ್ಟೇ, ಒಂದು ಜ್ಞಾನದಲ್ಲೂ ಅಷ್ಟೇ. ಅವ್ರೇನಾದ್ರೂ ನಮಗ್ ಹೇಳಿದ್ದನ್ನ ಕೇಳಿದ್ರು ಅಂದ್ರೆ ತಕ್ಷಣ ಹೇಳ್ಬೇಕು. ಹೇಳದೇ ಇದ್ರೆ ಅವ್ರ ಕೈ ಏನ್ ಸಿಗುತ್ತೆ ಅದನ್ನೇ ತಗೊಂಡು ಹೊಡೆದ್ಬಿಡೋರು. ಆ ಪೆಟ್ಟು ಬೀಳುತ್ತೆ, ಅದು ಗಾಯ ಆಗುತ್ತೆ, ಏನ ಎಫೆಕ್ಟ್ ಆಗುತ್ತೆ ನೋಡ್ತಿರ್ಲಿಲ್ಲ. ಅಂದ್ರೆ ಅಷ್ಟೊಂದು ಕಠೋರಾದಂತ ವ್ಯಕ್ತಿಗಳು. ಹೀಗಿದ್ದಾಗ ಒಂದ್ಸರಿ ಅನ್ಸೋದು, ನಾ ಎಷ್ಟು ಓದಿದ್ರು ನನಗೆ ಜ್ಞಾನ ಹತ್ತಾ ಇಲ್ಲ, ಬಟ್ ಎಷ್ಟು ನನಗೆ ಹಿಂಸೆ ಕೊಡ್ತಾರಲ್ಲ ಇವ್ರು ಅಂತ ಹೇಳ್ಬಿಟ್ಟು. ಆ ಹೊಡೆದಾಗ ನಾನು ಅಳ್ತಾ ಇರ್ಬೇಕಾದ್ರೆ, ಗಾಯಗಳು ಬಾಸುಂಡಿಗಳೇ ನೋಡಿ ನಾನು ದುಃಖ ಪಡ್ಬೇಕಾದ್ರೆ ತಾಯಿ ಹೇಳ್ತಾ ಇದ್ರು, ಸಮಾಧಾನದ ಇರು, ನೀ ಚೆನ್ನಾಗಿ ಓದು, ದೊಡ್ಡ ವ್ಯಕ್ತಿ ಆಗ್ತೇನೆ ನೀನು ಅಂತ ಹೇಳಾರು. ನಮ್ ತಾಯಿ ಹಿಂಗ್ ಹೇಳ್ತಾ ಇದಾರೆ, ಹೆಂಗ್ ಆಗ್ತೀನಿ ಅಂತೇಳಿ ಒಂದ್ಸಲ ನನಗೆ ಪ್ರಶ್ನೆ ಕಾಡ್ತಾ ಇತ್ತು. ಹೀಗೆ ಜೀವನ ಕಳೀತಾ ಬಂದ್ವಿ. SSLC ಫೇಲ್ ಆಗ್ಬಿಟ್ಟೆ, 4 ಸಬ್ಜೆಕ್ಟ್ನೇ ಫೇಲ್ ಆಗ್ಬಿಟ್ಟೆ. ಇಂತ ಹೊಡ್ತಾ ಅಂದ್ರೆ ನಾನು ಈಗ ಕಲ್ಪನೆ ಮಾಡ್ಕೊಂಡ್ರೆ ಅಳು ಬರುತ್ತೆ, ಆ ತರ ಹೊಡಿತಿದ್ರು. ಎದಕ್ ಹೋಗಿ ನೀವು ಶಾಲೆಗೆ ಅಂತೇಳಿ. ಅದೇನೋ ನನ್ನ ತಲೆಗೆ ವಿದ್ಯೆನ ಹತ್ತಿರ್ಲಿಲ್ಲ. ಹೀಗಿದ್ದ ಮತ್ತೊಂದ್ ಬಾರಿ 2ನೇ ವರ್ಷ ನನ್ನ ರಿಅಡ್ಮಿಷನ್ ಮಾಡಿಸಿ ಅಲ್ಲೇನೋ ಕಾಪಿ ಚೀಟಿ ಅನುಗ್ರಹದಿಂದ ಪಾಸ್ ಆದಂತವನು. ತದನಂತರದಲ್ಲಿ ಹೇಗೋ ಶಿಕ್ಷಣ ಮುಂದುವರ್ಸ್ಕೊಂಡ್ ಬಂದೆ. ಸುಮಾರು ಶಿಕ್ಷಣ CPED ಮಾಡ್ಕೊಂಡೆ 1 ವರ್ಷ. 2 ವರ್ಷ JOC ಅಂತ ಬರುತ್ತೆ, ಅಂದ್ರೆ ಮೆಕ್ಯಾನಿಕಲ್ ಅಂತ ವರ್ಕ್ ಮಾಡ್ಲಿಕ್ಕೆ ಬರ್ತದದು, ಬಿಟ್ಟಾರ್ ಈ ತರ ಮಾಡ್ಲಿಕ್ಕೆ. 12 ವರ್ಷ ಓದ್ದೆ, ಅಲ್ಲಿ ಪಾಸ್ ಆದೆ. ನೆಕ್ಸ್ಟ್ 6 ತಿಂಗಳು ಟಿವಿ ರಿಪೇರಿ ಮಾಡ್ತಕ್ಕಂಥ ಕೋರ್ಸ್ ತಗೊಂಡೆ. ಅದನ್ನೆಲ್ಲ ಮುಗಿಸಿ ಇನ್ನೇನು ಒಂದ್ ಜಾಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಸಮಯಕ್ಕೆ ಊರಲ್ಲಿ ಅವಾಗ ಟ್ರ್ಯಾಕ್ಟರ್ಗಳು ಒಂದೇ ಇತ್ತು, ಯಾರ್ದೋ ಒಬ್ರದ್ದು. ಸಿಕ್ಕಾಪಟ್ಟೆ ದುಡಿಮೆ ಇತ್ತು ಅವ್ರಿಗೆ. ನಮ್ ತಂದೆಯವ್ರ ತಲೆಯಾಗ ಹೊಕ್ಕೊಂಡ್ಬಿಡ್ತು, ಇಲ್ಲ ನಾವು ಟ್ರ್ಯಾಕ್ಟರ್ ತರ್ಬೇಕು ಅಂತೇಳಿ. ಟ್ರ್ಯಾಕ್ಟರ್ ತಂದ್ಬಿಟ್ರು. ಅದ್ ನಡ್ಸ್ಕೊಂಡ್ ಹೋಗೋರ್ ಇರ್ಲಿಲ್ಲ, ನನ್ನೇ ಹಚ್ಬಿಟ್ರಲ್ಲಿ. ನೋಡು, ಓದಿದ ವಿದ್ಯೆ ನಾನೇನೋ ಒಂದ್ ರೂಟ್ಗೆ ಹೋಗ್ಬೇಕು ಅಂತ ನಾನ್ ಕಲ್ತಿದ್ದೆ, ಬಟ್ ತಗೊಂಬಂದ್ ನನಗೆ ಇದಕ್ಕೆ ಹಾಕಿಬಿಟ್ರು. ಅವಾಗ ನಾನು ಗೊಂದಲಕ್ಕೆ ಬಿದ್ದೆ. ನನ್ನಲ್ಲಿ ಅರಿವೇ ಗುರು ಅಂತ ಹೇಳ್ತಾರೆ ನೋಡ್ರಿ. ಹೀಗಿದ್ದಾಗ ನನ್ನಲ್ಲಿ ಪ್ರಶ್ನೆಗಳು ಬರ್ತಾ ಇದ್ವು. ನಾನು ಓದಿದ್ದು ಜೀವನ ರೂಪಿಸ್ಕೋಬೇಕು ಅಂತಂದ್ ಈ ತರ, ಬಟ್ ನನ್ ತಂದು ಇಲ್ಲಿ ಹಾಕಿದ್ರಲ್ಲ. ಈ ಕೃಷಿಯಲ್ಲಿ ಅಷ್ಟೊಂದು ಸಕ್ಸಸ್ ಐತಾ? ನಾವು ಬೆಳಿಬಹುದಾ, ಬದುಕಬಹುದಾ? ಯಾಕಂದ್ರೆ ಬೆಳೆದಂತ ಬೆಳೆ ಚೆನ್ನಾಗ್ ಬರ್ಬೇಕಂತಂದ್ರೆ ಪ್ರಕೃತಿ ಜೊತೆ ಹೋರಾಟ ಮಾಡ್ಬೇಕು. ಒಂದ್ ಮಳೆ ಬಂದ್ರೆ ಒಂದ್ ಮಳೆ ಬರಲ್ಲ. ಇಷ್ಟೆಲ್ಲ ಬೆಳೆ ಚೆನ್ನಾಗ್ ಬರ್ತಾ ಇದೆ ಅಂತಂದ್ರೆ ಕೀಟಗಳ ಬಾಧೆ. ಅವುಗಳನ್ನ ರಕ್ಷಣೆ ಮಾಡ್ಕೊಂಡ್ ಚೆನ್ನಾಗ್ ಬೆಳೆ ತೆಗೆದ್ರೆ ಬೆಳೆಗೆ ಮಾರುಕಟ್ಟೆಯಲ್ಲಿ ರೇಟ್ ಇರಲ್ಲ. ಇದೆಲ್ಲ ಹೋರಾಟದ ಮಧ್ಯೆ ರೈತ ಬದುಕತಕ್ಕಂತ ಸನ್ನಿವೇಶ. ಹೀಗಿದ್ದಾಗ ನನಗೆ ಕನಸುಗಳು ಬಹಳ ಇದ್ವು, ಬಟ್ ಯಾವುದು ನನಸು ಆಗ್ತಕ್ಕಂತ ಸನ್ನಿವೇಶ ಕಂಡು ಬರ್ಲಿಲ್ಲ. ನಾನು ಸ್ವಲ್ಪ ಆಧ್ಯಾತ್ಮಿಕಕ್ಕೆ ಒಳಗಾದೆ. ಎಷ್ಟು ಮಟ್ಟಿಗೆ ಒಳಗಾದೆ ಅಂತಂದ್ರೆ, ಆ ಸಂದರ್ಭದಲ್ಲಿ
ನಾವು ಎತ್ತುಗಳನ್ನ ಗಾಡಿ ಕಟ್ಕೊಂಡು ಮಾರುಕಟ್ಟೆ ತರಕಾರಿ ಹೇರ್ಕೊಂಡು ಹೋಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ನನ್ನಲ್ಲಿ ನಾನೇ ತರ್ಕ ಮಾಡ್ಕೊಳ್ತಿದ್ದೆ, ಭಗವಂತ ನೀನ್ ಈ ಭೂಮಿ ಮೇಲೆ ಅಂದ್ರೆ ಅವಾಗ ನನ್ನಲ್ಲಿ ಆಗ್ತಕ್ಕಂಥ ಅರಿವುಗಳನ್ನ ಆಧ್ಯಾತ್ಮಿಕ ಶಕ್ತಿ, ವೈಜ್ಞಾನಿಕ ಶಕ್ತಿ ಅಂತ ಹೇಳ್ಬಿಟ್ಟು, ಆತ್ಮಶಕ್ತಿ, ವಿಜ್ಞಾನ ಶಕ್ತಿ ಅಂತ ಹೇಳ್ಬಿಟ್ಟು ಎದ್ನ ಕಂಪೇರ್ ಮಾಡಿ ಜನರಿಗೆ ನಾನು ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ಸ್ಗೆಲ್ಲ. ಅವ್ರು ಏನ್ ಹೇಳ್ತೀನಿ, ಏನ್ ಬುಕ್ ಓದ್ತಿದೆ ಅಂತ ಹೇಳಿದಂತೆಲ್ಲ ನಾನು ತರ್ಕ ಮಾಡ್ತಿದ್ರು. ಅವ್ರಿಗೆ ಏನು ಗೊತ್ತಾಯಿಲ್ಲ, ಏನೋ ನನಗೆ ಆಲೋಚನೆ ಬರ್ತಾ ಹೇಳ್ತಾ ಇದ್ದೆ. ಇಷ್ಟೆಲ್ಲ ಬರಕ್ ಇನ್ನೂ ಒಂದ್ ಕಾರಣ ಏನಾಯ್ತು ಅಂದ್ರೆ, ನಾ ಇನ್ನು ಚಿಕ್ಕವನಿದ್ದಾಗ 4 ಅಥವಾ 5ನೇ ಕ್ಲಾಸ್ ಓದ್ತಕ್ಕಂಥ ಸಂದರ್ಭದಲ್ಲಿ, ಈಗ ನನ್ನ ಜಮೀನಲ್ಲಿ ಕುಂತೇನಲ್ಲ, ಇದು ಊರ್ ಪಕ್ಕದಲ್ಲಿ ಇರೋದ್ರಿಂದ, ಇಲ್ಲ ಅವಾಗ ಸ್ಮಶಾನ ಆಯ್ತು ನಮ್ಮ ಊರಲ್ಲಿ. ಸ್ಮಶಾನ ಇಲ್ಲೇ ಇರೋದ್ರಿಂದ ಪಕ್ಕದಲ್ಲಿ ಸಾಮಾನ್ಯಗೆಲ್ಲ ಜನ ಬಂದು ಹೆಣಗಳು ಎತ್ತದ ಸಾಯಂಕಾಲ ಬಂದ್ ಹೆಣನ ಬೆಂಕಿ ಹಚ್ಚಿದ್ರು ಹೋಗರ ಅವ್ರ ಪಾಡಿಗೆ. ಅಲ್ಲಿ ಹೆಣ ಉರಿತಾ ಇತ್ತು. ಆ ಹೊಲದಲ್ಲಿ ಬೋರ್ ಇರೋದ್ರಿಂದ ನೀರ್ ಹಸ್ಬೇಕಾಗಿತ್ತು. ನಾನು ನಮ್ ತಂದೆ ನಮ್ಮ ಅಣ್ಣರೆಲ್ಲ ಮಾರುಕಟ್ಟೆಗೆ ಹೋಗಿರೋರು. ಆ ಪಕ್ಕದಲ್ಲಿ ನೀರ್ ಹೆಣ ಸುಡ್ತಾ ಇದೆ, ನೀರ್ ಹಾಸ್ಬೇಕು. ಹಾಸ್ದಂಗಿದ್ರೆ ತಂದೆ ಕೂಡ ಹೊಡೆದ್ಬಿಡ್ತಾವ್. ಹಾಸ್ಬೇಕಂದ್ರೆ ಭಯ, ಸಣ್ಣ ವಯಸ್ಸಿಗೆ ಏನ್ ಇರುತ್ತೆ, ಧೈರ್ಯ ಇರಲ್ಲ. ಏನಿದು, ಯಾಕೆ ಸುಡ್ತಾರೆ, ದೇಹ ಏನ್ ಆಕತ್ತಿದು, ಎಲ್ಲಿಂದ ಬಂದೇವಿ, ಎಲ್ಲಿ ಹೋಗ್ತೀವಿ, ಎಲ್ಲ ಗೊಂದಲಗಳು ಸ್ಟಾರ್ಟ್ ಆಗ್ಬಿಟ್ಟು ನನಗೆ. ಅದ್ ತರ್ಕ ಮಾಡ್ತಾ ಮಾಡ್ತಾ ಅದು ಎಲ್ಲಿವರೆಗೆ ಅಂದ್ರೆ 23-24ನೇ ವಯಸ್ಸಿಗೆ ಆಳಕ್ ಹೋಗ್ಬಿಡ್ತದ. ಸ್ನೇಹಿತರೆ ಹೇಳ್ತೇನೆ, ಒಂದ್ ದಿವಸ ನಾನು ಎಷ್ಟು ಆಳಕ್ ಹೋಗಿದ್ದೆ ಅಂತಂದ್ರೆ, ಎತ್ತಿನ ಗಾಡಿ ಕಟ್ಕೊಂಡು ಇವತ್ತು ಹೋಗ್ಬೇಕು ಮಾರುಕಟ್ಟೆಗೆ ಅಂದ್ರೆ, ದೇವ್ರೇ ನೀ ಇದ್ದದ್ದ ನಿಜ. ಆದ್ರೆ ಇವತ್ತು ಎತ್ತುಗಳಿಗೆ ಕೊಳ್ಪಟ್ಟಿಯ ಪಟ್ಗಾಣಿ ಅಂತ ಹೇಳ್ತಾರ ಅದನ್ನ ಕಟ್ಟಲ್ಲ ನಾನು, ಹಂಗೆ ಎತ್ತುಗಳನ್ನ ನಿಲ್ಸ್ತೀನಿ, ಮಾರುಕಟ್ಟೆಗೆ ಹೋಗಿ ಬರ್ಬೇಕು ನೀ ಇದ್ದದ್ದ ನಿಜ ಆದ್ರ ಅಂತ ತರ್ಕ ನಾ ಮಾಡ್ಕೋತೀನಿ. ಬಟ್ ಹಂಗಿದ್ದಾಗ ಇನ್ನೇನ್ ತಂದೆ ಎತ್ಗಳು ಕಟ್ಬೇಕು. ಆ ಟೈಮ್ ತಂದೆಯವ್ರು ಬಂದು ಪಟ್ಗಾಣಿ ಕಟ್ಟಿಲ್ಲ ಅಲ್ಲಿ ಅಂತ ಬಡ್ ಅಂತ ಹೊಡ್ತಾ ಬಿಟ್ರು. ಬದ್ಮಾಸುಳೆ ಮಗನ, ಅವ್ರ ಭಾಷಣ ಹಂಗಿತ್ತು. ಎತ್ತಿ ಪಟ್ಗಾಣಿ ಕಟ್ಟಲ್ಲ ಅಂದ್ರೆ ಎತ್ಗಳು ಕುಡಿಸ್ತಾರನ, ತಗೊಂಬಂದ್ ಕಟ್ಟ ಅಂತಂದ್ರು. ಅವಾಗ ಏನಪ್ಪ ನಾನು ಮಾಡಿದ್ ಹಂಗ ತರ್ಕ ಮಾಡೋದ ತಪ್ಪ, ನಾ ಶೋಧನೆ ಮಾಡೋದ್ ತಪ್ಪ ಅಂತಂದ ನನ್ನ ಬುದ್ಧಿ. ನಾ ಯಾವತ್ತು ಬುದ್ಧಿ ನಮ್ ಜೊತೆಗೇನೆ ಇರುತ್ತೆ ಸ್ನೇಹಿತರೆ. ಬುದ್ಧಿ ಹೇಳಿದಂಗ್ ಮಾಡ್ರಿ ಅಂತ ಹೇಳ್ತ ನೋಡ್ರಿ. ಬುದ್ಧಿ ಹೇಳಿದ್ದನ್ನ ಆಲೋಚನೆ ಮಾಡಿ ನಿಧಾನ ಸೇರಿ ಮಾತಾಡ್ಬೇಕಂತೆ. ನಾವೇನ್ ಮಾಡ್ಬಿಡ್ತೇವೆ, ಬಾಯಿ ಬಂದ್ ಎಲ್ಲಾ ಮಾತಾಡ್ಬಿಡ್ತೇವೆ, ಗೊಂದಲಕ್ಕೆ ಸಿಕ್ಕೊಂಡ್ಬಿಡ್ತೇವೆ. ಹಂಗಿದ್ದಾಗ ಆ ಬುದ್ಧಿ ಹೇಳ್ತು, ನೋಡು ನೀನ್ ಮಾಡ್ತಕ್ಕಂಥ ಸಂಶೋಧನೆ ಅವ್ರ ಆಲೋಚನೆಗೆ ಬಂದಿಲ್ಲ, ಅವ್ರ ಪ್ರಾಪಂಚಿಕ ಜೀವನದಲ್ಲಿ ಇದಾರ, ನೀನ್ ಆಧ್ಯಾತ್ಮಿಕ ಜೀವನಕ್ಕೆ ಆಳಕ್ ಹೋಗಿಯ. ನೀ ಸಂಶೋಧನೆ ಮಾಡೋದು ಸರಿ ಇದೆ, ಬಟ್ ಅದಕ್ಕೊಂದು ಕಾಲ ಅಂತ ಬರುತ್ತೆ, ಅಲ್ಲಿ ಮಟ್ಟ ಕಾಯ್ಬೇಕು ಅಂತ ನನಗೆ ಆದೇಶ ಆದಾಗ, ಅಂದ್ರೆ ನನ್ ಬುದ್ಧಿನ ಆತರ, ಬುದ್ಧಿ ಮತ್ತು ಮನಸ್ಸು ಆತರ ತರ್ಕ ಮಾಡ್ತಾ ಇದ್ವು. ಓ ಅವಾಗ ತೃಪ್ತನ ಅದೇ ಸಮಾಧಾನದಿಂದ ಮತ್ತೆ ಪಟ್ಗಾಣಿ ಕಟ್ಟಿದೆ ಎತ್ತಿಗೆ ಹೋಗಿ ಬಂದೆ. ಆದ್ರೂ ನನಗೆ ಸಮಾಧಾನ ಇರ್ತಿಲ್ಲ. ಒಂದ್ ದಿವ್ಸ ಏನ್ ಮಾಡಿದೆ, ಇಲ್ಲ ಇವತ್ತಿನ ದಿವಸ ನೀನ್ ಏನಾದ್ರೂ ಮಾಡಿ ಪ್ರಪಂಚದಲ್ಲಿ ಇದ್ದಿದ್ದೇ ಕರೆ ಆದ್ರೆ ಒಂದ್ ಅದ್ಭುತ ಶಕ್ತಿ ಈ ಭೂಮಿ ಮೇಲೆ ಇದೆ, ಅದು ನನಗೆ ಗೋಚರ, ಕಣ್ಣಿಗೆ ಗೋಚರ ಆದ್ರೆ ಮಾತ್ರ ನಾನು ಜೀವಿಸಕ್ ಇಷ್ಟಪಡ್ತೀನಿ. ಇಲ್ಲ ಅಂದ್ರೆ ನನ್ಗೆ 23-24 ವಯಸ್ಸು ಬಂದಿದ್ರು ಕೂಡ ಯಾವುದೇ ಹೆಣ್ಣಿನ ಮೇಲೆ ಮೋಹ ಆಗ್ಲಿ, ಆಸ್ತಿ ಮೇಲೆ, ಬಂಗಾರದ ಮೇಲೆ, ಅಧಿಕಾರದ ಮೇಲೆ ಯಾವ ಮೋಹನೂ ಇರಲಿಲ್ಲ. ನನಗ್ ಬೇಕಾಗಿದ್ದು ಒಂದು ಶಕ್ತಿ ಗೋಚರ ಆಗ್ಬೇಕು. ಯಾರಿಗೆಲ್ಲ ಗೋಚರ ಆಗಿಲ್ಲ ನೀನು? ಭಕ್ತ ಕುಂಬಾರ ಗೋಚರ ಆದಿಯಾ, ಭಕ್ತ ಪ್ರಹ್ಲಾದ ಗೋಚರ ಆಗಿಯಾ, ಎಷ್ಟೆಲ್ಲ ದೇವಾನ ದೇವತೆಗಳಿಗೆ ನೀನು ಅನುಗ್ರಹ ಕೊಟ್ಟಿಯ ಪ್ರತ್ಯಕ್ಷನಾಗಿ, ನನಗೆ ಯಾಕೆ ನೀನ್ ಗೋಚರ ಆಗಲ್ಲ? ಅವಾಗ ಯಾವ ರೂಪದಲ್ಲಿ ಬರ್ಬೇಕು ಅಂತ ಕಲ್ಪನೆ ಮಾಡ್ಕೊಂಡಾಗ, ಇಲ್ಲ ನಾನು ಶಿವನ ಆರಾಧಕನಾಗಿರೋದ್ರೆ ಶಿವನ ರೂಪದಲ್ಲಿ ಬರ್ಲಿ. ಬುದ್ಧಿ ಹೇಳಿದ್ರೆ ಮನಸ್ಸು ಹೇಳೋದು, ದುಷ್ಟ ಶಕ್ತಿ ಆ ರೂಪದಲ್ಲಿ ಬಂದ್ಬಿಟ್ರೆ ನೋಡಿ ಹೆಂಗ ನಮ್ಮಲ್ಲೇ ತರ್ಕ ಬರುತ್ತೆ ಅನ್ನೋದನ್ನ. ಹಂಗಾದಾಗ ಸರಿ, ಹಂಗ ಬೇಡ, ಯಾವ ದೇವರ ರೂಪದಲ್ಲಿ ಬೇಡ, ಒಂದು ಜ್ಯೋತಿ ರೂಪದಲ್ಲಿ ಬಂದ್ಬಿಡ್ಲಿ ಅಂತ ಹೇಳಿ. ಒಂದ್ ದಿವಸ ಹೇಳ್ತೇನೆ ಸ್ನೇಹಿತರೆ, ರಾತ್ರಿ 12 ಗಂಟೆ ಟೈಮ್ ಆಗಿತ್ತು. ನಾನು ಹೊಲದಲ್ಲೇ ಮಲಗ್ತಾ ಇದ್ದೆ ಬೋರ್ ಮನೆಯಲ್ಲಿ. ಅವತ್ತು ನಾನು ಕೊನೆಯ ದಿವಸ ಅಂತ ಅನ್ಕೊಂಡದ್ದು ಏನಕ್ಕಂದ್ರೆ, ಇವತ್ತಿನ ದಿವಸ ನೀನು ಶಕ್ತಿ ಜ್ಯೋತಿ ರೂಪದಲ್ಲಿ ಗೋಚರ ಆಗದಂಗಿದ್ರೆ ಈ ಭೂಮಿ ಮೇಲೆ ನಾನು ಇರಕ್ ಇಷ್ಟಪಡಲ್ಲ. ಮತ್ ಇಷ್ಟಪಡಲ್ಲ ಅಂದ್ರೆ ಏನ್ ಮಾಡ್ಕೋಬೇಕು? ದೇಹ ಅಂತ್ಯ ಮಾಡ್ಕೋಬೇಕು. ಹೆಂಗ್ ಮಾಡ್ಕೋಬೇಕು? ಸುಸೈಡ್ ಮಾಡ್ಕೋಬೇಕು ಅಷ್ಟೇ. ಸುಸೈಡ್ ಮಾಡ್ಕೊಳ್ಳೋದು ಮಹಾ ಅಪರಾಧ ಕರೆ, ಬಟ್ ನನಗ್ ಬೇಕಾಗಿದ್ದೇನು, ಒಂದು ನೀ ಈ ಭೂಮಿ ಮೇಲೆ ಒಂದು ಅದ್ಭುತ ಶಕ್ತಿ ಇದೆ ಅಂತಕ್ಕಂಥದ್ದು ಗೋಚರ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ಹೇಳ್ತೇನೆ ಸ್ನೇಹಿತರೆ. ರಾತ್ರಿ 12-1 ಗಂಟೆ ಆಗಿತ್ತು. ಬೋರ್ ಮನೆಯಲ್ಲಿ ನಾನು ನಿರ್ಧಾರ ಮಾಡಿದ್ದು, ಈಗ ಹೋಗಿ ನನ್ನ ಹೊಲದಲ್ಲಿ ಮಧ್ಯದಲ್ಲಿ ನಿಲ್ತೀನಿ, ನಿಂತ್ಕೊಂಡು ನಾನು ಕೇಳ್ತೀನಿ, ಆ ಸಮಯದಲ್ಲಿ ನೀ ಜ್ಯೋತಿ ಕಂಡ್ರೆ ಸಾಕು, ಇನ್ನು ಮುಂದಿನ ಜೀವನ ಇರಾಕ್ ಇಷ್ಟಪಡ್ತೀನಿ, ನೀ ಹೇಳ್ದಾಗ ನಾನು ಜೀವಿಸ್ತೇನೆ, ಇಲ್ಲ ನಾನು ಈ ಜೀವನ ಬೇಡ, ಕರೆಂಟ್ ಹಿಡಿದು ನಾನು ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳಿದ್. ನಾನು ಅನ್ಕೊಂಡು 12 ಗಂಟೆ ಹಿಂಗಾಗಿತ್ತು. ಬಂದು ನಿಂತ್ಕೊಂಡು ಸುತ್ತಲಿಗೆ ಒಂದ್ ಬಾರಿ ಕೈ ಮುಗಿದೆ. ನನ್ನ ಹೆತ್ತೆ ತಂದೆ ತಾಯಿಗಳು, ಆ ತಾಯಿ ತಿರ್ಕೊಂಡಿದ್ಲು, ತಂದೆ ಮಾತ್ರ ಇದ್ರು. ಸುತ್ತಲಿ ಕೈ ಮುಗಿದು, ಇವತ್ ನೀನ್ ಜ್ಯೋತಿ ರೂಪದಲ್ಲಿ ನನ್ ಗೋಚರ ಆಗಿದೆ, ನಂಗೆ ಜೀವನ ಬೇಕಾಗಿಲ್ಲ. ನಾನು ಬಂದಿದ್ದು ಎದಕ್ ಬಂದನಿ, ಏನಾದ್ರೂ ಸಾಧನೆ ಮಾಡ್ಬೇಕು. ನಾನು ಸಾಧನೆ ಅಂದ್ರೆ ನನ್ನ ಈ ದೇಹದ ಬಳಕೆ ಈ ಭೂಮಿ ಮೇಲೆ ಇದೆ ಅಂದ್ರೆ ಮಾತ್ರ ಇರ್ಲಿ, ಇಲ್ಲಾಂದ್ರೆ ಬೇಕಾಗಿಲ್ಲ. ಕಾಲ ತುಳಿದು ಎಷ್ಟು ಇರಿಬಿಗಳು ಸತ್ತು ಹೋಗ್ತಾ ಇದಾವಲ್ಲ, ಕ್ಷಣ ಕ್ಷಣದಲ್ಲೂ ಎಷ್ಟೊಂದು ಜೀವರಾಶಿಗಳು ಸಾಯ್ತಾ ಇದಾವು. ಬೇಟೆ ಮಾಡಿ ಪ್ರಾಣಿಗಳನ್ನ ಬೇಟೆಯಾಡಿ ತಿಂತಾ ಇದಾವಲ್ಲ ಎಷ್ಟು ಮೃಗಗಳು. ಹಂಗ ನನ್ನ ಜೀವನ ಅಂತ್ಯ ಆಗ್ಬಿಡ್ಲಿ, ಯಾವ್ದಕ್ಕಾದ್ರೂ ಒಂದು ಸದ್ಬಳಕೆ ಆಗ್ಲಿ ಅಂತ ಹೇಳಿ. ಹೀಗಿದ್ದಾಗ ಸ್ವಲ್ಪ ದೂರದಲ್ಲಿ ಜ್ಯೋತಿ ಉರಿಲಿಕ್ಕತ್ತ ಸ್ನೇಹಿತರೆ. ಇದನ್ನ ನೋಡ್ಬಿಟ್ಟು ಇಷ್ಟು ಆನಂದ ಬಾಷ್ಪ ಬಂದು, ಆದ್ರೂ ನನ್ನ ಮನಸ್ಸು ಹೇಳ್ತಾ ಇತ್ತು, ಅದ್ ಹೆಂಗ್ ನಂಬ್ತೇನೆ ನೀನು ಅದು ಜ್ಯೋತಿ ಅಂತ ಹೇಳಿ.
ಈ ಕೆಲವೊಂದು ಸಮಯದಲ್ಲಿ ಬೋನ್ಸ್ ಅಂದ್ರೆ ಎಲುಬಿಗೆ ಅದೇನೋ ರಂಜಕ ಟಚ್ ಆದ್ರೆ ಉರಿತೈತಿ ಅಂತಲ್ಲ, ಹಂಗ ಸಾಯಂಕಾಲ ಟೈಮು ಉರಿತಿರ್ಬೋದು. ನೋಡಿ ಹೆಂಗ ತರ್ಕ ಅನ್ನೋದು ಬರುತ್ತೆ ನಮ್ಮಲ್ಲೇ. ಅಂದ್ರೆ ಎರಡೂ ನಮ್ಮಲ್ಲೇ ಇದೆ ಅಂತಕ್ಕಂಥದ್ದು ನಾ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಆ ಸಮಯದಲ್ಲಿ ನಾನು ಬುದ್ಧಿ ಹೇಳಿದ್ದು, ಇಲ್ಲ ಆ ಜಾಗದಿಂದ ಒಂದಿಷ್ಟು ಮೇಲಕ್ಕೆ ಅಂತರಕ್ಕೆ ಮೇಲ್ ಹೋಗ್ಲಿ, ಆಗ ನಾನ್ ನಂಬ್ತೀನಿ ಅಂತೇಳಿ. ಅನ್ಕೊಂಡ ತಕ್ಷಣ ಆ ಜ್ಯೋತಿ ಹಂಗೆ ಮೇಲ್ ಹೋಯ್ತು. ಅದನ್ನ ನೋಡಿ ಸಂಪೂರ್ಣ ಆನಂದ ಬಾಷ್ಪನ ಗೆಳಗೆಳಗಳ ಆನಂದ ಬಾಷ್ಪ ಅಂತಲ್ಲ, ಅಳು ಅಂತಲ್ಲ, ಆ ಸಂತೋಷ ಎಲ್ಲವೂ ಒಮ್ಮೆಲೇ ಉಮ್ಮಳಿಸಿ ಬಂದಾಗ ಅದು ಬರೋದು ಸಹಜ ಸ್ನೇಹಿತರೆ. ಆ ಕ್ಷಣದಲ್ಲಿ ನಾನು ನನಗೆ ಸಮಾಧಾನ ಇಲ್ಲ, ಅದನ್ನ ಹೇಳ್ಕೋಬೇಕು ಅಂತ. ಮತ್ತೆ ನೋಡಿ ಹೆಂಗಿರುತ್ತೆ, ಏನಾದ್ರೂ ಬಯಸ್ತೇವಿ, ಸಿಕ್ಕಾಗ ಸುಮ್ಮನಿರಂಗಿಲ್ಲ ನಾವು, ಮತ್ತೆ ಹೇಳ್ಕೋಬೇಕು ಅದನ್ನ. ರಾತ್ರಿ ಟೈಮು ದೇವಸ್ಥಾನದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಮಲಗಿದ್ರು, ಹೋಗಿ ಹೇಳಿದೆ ಅವ್ರಿಗೆ, ನೋಡಪ್ಪ ಇಷ್ಟು ದಿವಸ ನಾ ಹೇಳ್ತಾ ಇದ್ನಲ್ಲ, ಇವತ್ತೊಂದು ಜ್ಯೋತಿ ರೂಪದಲ್ಲಿ ನಾನು ನೋಡಿದೆ, ನನಗೆ ಗೋಚರ ಆಯ್ತು. ಅವ್ರ ನಿದ್ದಿ ಪ್ರಮಾಣದಲ್ಲಿ ಹೋಗ್ಲೇ ಮರಿಯ ಎಲ್ಲೇ ಅಂತೇಳಿ ಹೊರಳಿ ಮಕ್ಕ ಮುಟ್ರು. ಬುದ್ಧಿ ಹೇಳ್ತು, ನೀನು ಸತ್ತ ಸಂಶೋಧನೆ ಒಳಗದಿಯಾ, ಅವ್ರಿಗೆ ಅದ್ರ ಅರಿವಿಲ್ಲ, ಯಾಕೆ ಅವ್ರಿಗೆ ಗೊಂದಲ ಮಾಡ್ತೀನಿ, ನೀನೇ ಬೇಕಾಯ್ತು, ನೀನ್ ಸಿಗ್ತಾ ಇಲ್ಲ, ನೀನ್ ಸೈಲೆಂಟ್ ಆಗಿರೋ ಅಂತ ಹೇಳ್ತು. ಅಲ್ಲಿಗೆ ನಾನು ತೃಪ್ತನ ಅದೇ ಸ್ನೇಹಿತರೆ. ಅಲ್ಲಿಂದ ಆ ಕಡೆ ತಕ್ಷಣ ಮರುವರ್ಷನ ನಾನು ಮದುವೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರು. ನನಗೆ ಮದುವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ, ಯಾವುದೇ ಬಂಧನಲ್ಲಿ ಇರಬಾರ್ದು ಅಂತ ನಾ ಡಿಸೈಡ್ ಮಾಡಿದವನು. ಹಾಗಿದ್ದಾಗ ನಮ್ಮ ಅಣ್ಣ ಇನ್ನೊಬ್ಬರು ಮದುವೆಗನಿದ್ದ, ನೀವು ಮನ್ಯಾಗ ಮದುವೆ ಮಾಡ್ದಂಗಿದ್ರೆ ನಾನು ಎಲ್ಲಾರ ಹೋಗಿ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಂತೇಳಿ ಒಂದು ಕೊಚ್ಚೆ ಮಾತಾಡ್ಬಿಟ್ಟ. ಅವಾಗ ಏನ್ ಮಾಡಿದ್ರು, ಇಲ್ಲ ಅವ್ನ್ ಮದುವೆ ಮಾಡ್ಬೇಕು, ಮತ್ತೆ ಪದೇ ಪದೇ ಖರ್ಚು ಬರುತ್ತೆ. ಅಷ್ಟೊತ್ತಿಗೆ ನಮ್ಮ ತಂದೆಗೆ ಪ್ಯಾರಲೈಸಿಸ್ ಅಂದ್ರೆ ಪಾರ್ಸಿ ಹೊಡೆದಿತ್ತು. ನಿಮ್ ತಂದೆನೂ ಇನ್ ಸತ್ತು ಹೋಗ್ತಾರ, ಜೀವಂತಿರಾಗೂ 4 ಅಕ್ಕಿ ಕಾಳು ಹಾಕ್ತಾರ, ನೀವು ಒಪ್ಗೋ ಅಂತಂದ್ರು. ನೋಡಿ ಆ ಸಂದರ್ಭದಲ್ಲಿ ನಾನು ನನ್ನೊಳಗೆ ತರ್ಕ ಮಾಡ್ತಿದ್ದೆ, ಭಗವಂತ ನೀನ್ ನನಗೆ ಮದುವೆ ಮಾಡಿಸ್ಲೇಬೇಕು ಅಂತಂದ್ರೆ ನಿನ್ನಿಗೆ ಬಿಟ್ಟದ್ದು, ನಾ ಹೆಣ್ಣು ನೋಡ್ಬೇಕಂತಂದ್ರೆ ಯಾವ ಹೆಣ್ಣನ್ನೂ ಜರಿಯಲ್ಲ. ಮನ್ಯಾಗ ಹೇಳಿದ್ ನಾನು, ಒಂದು ಬಿಟ್ಟು ನಾನು ಮದುವೆ ಇಷ್ಟ ಇಲ್ಲ, ನಾವು ಅಲ್ಲಿ ಅಂತಂದೇ ಹೇಳಿದ್ದೆ ನಮ್ಮ ಅಣ್ಣರಿಗೆ ಎಲ್ಲರಿಗೆ. ನೀವು ಒಂದೇಳಿ ಒತ್ತಾಯ ಮಾಡ್ತೀವಿ ಅಂದ್ರೆ ಅಕ್ಕನಿ, ಆದ್ರೆ ಒಂದು ಬಿಟ್ಟು 2 ಹೆಣ್ಣನ್ನು ಮಾತ್ರ ತೋರಿಸಿದ ತಕ್ಷಣ ಆಯ್ಕೆ ಆದ್ರೆ ಮಾತ್ರ ಮಾಡ್ಕೊಳ್ತೀನಿ. 3ನೇ ಹೆಣ್ಣನ್ನು ನೀವೇನಾದ್ರು ನಾನ್ ನೋಡಕ್ ಒತ್ತಾಯ ಮಾಡಿದ್ರೆ ನಾ ಮನ್ಯಾಗ ಇರಲ್ಲ, ನನ್ ಕಂಡೀಷನ್. ಆಯ್ತು ತಗೋ ಹಂಗ ಅಂತಂದ್ರು. 1ನೇ ಹೆಣ್ಣು ನೋಡಿ 2ನೇ ಹೆಣ್ಣು ಹೀಗೆ ಮಾಡ್ಕೊಂಡೇನಲ್ಲ, 7 ನೋಡಿದ್ದು. ಅವ್ರು ನೋಡಿ ಒಂದೇ ದಿವಸ ನಮ್ಮ ಸಂಬಂಧಿಕರ ಕರ್ಕೊಂಡು ಹೋಗಿದ್ರು. ಅವ್ರು ನೋಡಿ ಇವ್ರು ನೋಡಕ್ ಬಂದಿದ್ದೀನಿ. ಅಷ್ಟೊತ್ತಿಗೆ 1ನೇ ನೋಡಿದ ಹೆಣ್ಣಿನ ಮನೆ ನಮ್ಮ ಮನಿ ಬಂದಾರ. ಅವ್ರಿನ ಗೌಡಪ್ಪನ ಮಕ್ಕಳಿಗ ನಾನು ಕನ್ಯಾ ಕೊಡ್ತೇವಿ, ಅವರೇ ಬಂದಾರ ನಮ್ಮ ಮನಿ ನೋಡಕ್, ಹೆಣ್ಣಿನ ಮನೆಯವ್ರು, ನಾವ್ ಕೊಡಾಕ್ ರೆಡಿ ಇದಾವಿ ಅಂತ ಹೇಳ್ಬಿಟ್ಟು. 2ನೇ ನೋಡಿಕೆ ಮನಿ ಬರಟಿಗೆ ನಮ್ಮ ಮನ್ಯಾಗ ಅಂದ್ರು ಹಿಂಗ್ ಬಂದಿದ್ರು ಅಂತೇಳಿ. ಸರಿ ಆಯ್ತು. ನಾನ್ ಹೇಳಿದ್ದು, ಇವ್ರು ಸಿಟಿಯಲ್ಲಿ ಇರೋರು, ಪಟ್ಟಣದಲ್ಲಿ ಇರ್ತಕ್ಕಂಥವ್ರು, PUC ಚೆನ್ನಾಗಿ ಓದಿದ್ರು ಇವ್ರು, ಅವ್ರು ಸ್ವಲ್ಪ ಕಡಿಮೆ ಓದಿದ್ರು, ಫಸ್ಟ್ ನೋಡಿದ್ರು. ಅವಾಗ ಹೇಳಿದೆ, ಇಬ್ಬರೂ ಇಷ್ಟ, ಆದ್ರೆ ನನ್ ಊರಿಗೆ ಹತ್ರ ಹೋಗ್ಬರ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಇದು ಸಿಟಿಯಲ್ಲಿ ಹೀಗೆ ಮಾಡ್ಕೊಂಡನಲ್ಲ ಇವ್ರು ಊರು, ಅವ್ರನ್ನ ಫಸ್ಟ್ ಕೇಳ್ರಿ. ನೋಡಿ ನಾ ಹೇಳಿದ್ದು, ಆ ಹುಡುಗಿನ್ ಕೇಳ್ರಿ, ನಾನ್ ಇಷ್ಟ ಅದನಿ ಅಂತ ನೀವು ಮಾಡ್ಬೋದು ಅಂತ ಹೇಳಿ ಆ ಪ್ರಕಾರ ಮಾಡಿದ್ರು. ಅಲ್ಲಿಂದ ಈ ಕಡೆ ಎಲ್ಲದೂ ಕೂಡ ನಾನು ಏನ್ ಅನ್ಕೊಳ್ತಾನೆ ಅದೇ ತರ ಭಗವಂತ ನಡೆಸ್ಕೊಳ್ತಾ ಬಂದಾನೆ. ಬಟ್ ಅದಾದ್ಮೇಲೂ ಕೂಡ, ಮದುವೆ ಆದ್ಮೇಲೂ ಕೂಡ, ಮಕ್ಕಳಾದ್ಮೇಲೂ ಕೂಡ ನನಗೆ ಇನ್ನೂ ಗೊಂದಲ ಇದ್ದೇ ಇತ್ತು. ಇಲ್ಲ, ನಾನು ನನ್ನ ಜೀವನ ತೃಪ್ತ ಆಗ್ತಾ ಇಲ್ಲ, ನಾನು ಏನೋ ಸಂದೇಶ ಕೊಡಕ್ ಬಂದಿನಿ, ನಾನು ಈ ದೇಹ ಇರೋದು ಅದಕ್ಕಾಗಿದೆ, ಸುಮ್ನೆ ವೇಸ್ಟ್ ಆಗ್ತಿದ್ದಿಲ್ಲ ಭಗವಂತ ಅಂತಿದ್ದೆ. ನೋಡಿ ಆ ಸಂದರ್ಭದಲ್ಲಿ ತಂದು ಪರಿಚಯ ಮಾಡಿಕೊಟ್ಟಿದ್ದಾರೆ ಭಗವಂತ. ಪತ್ರಿಜೀವರುಗಳನ್ನ ಅವಾಗ್ಲೇ ಕ್ರಿಯೇಟ್ ಮಾಡಿ ಮಹಾತವ್ರ ಫೌಂಡೇಶನ್ ಹುಟ್ಟಿ, ರಂಗನಾಥ್ ಗುರುಜಿ, ನಾಗರಾಜ್ ಗುರುಜಿ ಅಂತ ಮಹಾನ್ ಚೈತನ್ಯ ಶಕ್ತಿಗಳನ್ನ ಜೊತೆ ನಮ್ಗೆ ಪರಿಚಯ ಮಾಡಿ, ಇಲ್ಲಿ ಇರು, ನೀನೇನು ದುಡಿಬೇಕು ಅಂದ್ರೆ ಇಲ್ಲಿ ದುಡಿ, ನಿನ್ನ ಅನುಭವ ಅನಿಸಿಕೆ ಹಂಚ್ಕೋ, ಅಲ್ಲಿ ನೀನ್ ಒಂದಿಷ್ಟು ಕೆಲಸ ಕೊಡ್ತಾರ ಅವ್ರು, ಅದನ್ನ ಸಂತೋಷನ ಮಾಡು ಅಂತ ಹೇಳಿದ್ರು. ಇದನ್ನ ನಾನು ನಂಬಿ ಈ ತರ ವರ್ಕ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನನ್ನ ಮಕ್ಕಳು ಹುಟ್ಟಿದಾಗ್ಲೂ ಅಷ್ಟೇ, ಮಗು ಹೊಟ್ಟೆಯಲ್ಲಿ ಇದ್ದಾಗ, ಹಿರೇ ಮಗು, ನಾನು ಹೆಂಡತಿ ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ಲು, ನಾ ಕತೆ ಹೇಳ್ತಾ ಇದ್ದೆ, ರಾಮಾಯಣ ಮಹಾಭಾರತ ಎಲ್ಲ ಸಂದೇಶಗಳನ್ನ ಹೇಳ್ತಾ ಇದ್ದೆ. ನನಗೆ ಗೊತ್ತು ಅವಳು ನಿದ್ದೆ ಮಾಡ್ತಾಳೆ, ಗೊರಕೆ ಹೊಡಿತಿದ್ದಾಳ, ಆದ್ರೆ ನನಗೇನು ಹೇಳ್ಬೇಕು ಅನ್ಸುತ್ತಾ ಹೇಳ್ತಾ ಇದ್ದೆ. ಆ ಒಳಗಡೆ ಇರ್ತಕ್ಕಂಥ ಪಿಂಡ ಅಥವಾ ಪಾಪು, ಶಿಶು ಅಂತ ಹೇಳ್ತಾವಲ್ಲ, ಅದು ಕೇಳಿ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಹೇಳ್ತಾ ಇದ್ದೆ. ಯಾಕಂದ್ರೆ ಕೃಷ್ಣನ ಕತೆ ಹೇಳಿದ್ದ ನಾ ಕೇಳಿದ್ದಲ್ಲ, ಬಾಲ್ಯದಿಂದನೂ ಕೂಡ ಅಷ್ಟೇ ನಾನು ರಾಮಾಯಣ ಮಹಾಭಾರತ ಮತ್ತೆ ಆಧ್ಯಾತ್ಮಿಕ ಕಥೆಗಳು ಯಾವುದೇ ಪಿಕ್ಚರ್ ಬಂದ್ರು ಕೂಡ ಅವನ್ನೇ ಜಾಸ್ತಿ ನೋಡ್ತಾ ಇದ್ದೆ. ಟಿವಿಯಲ್ಲೂ ಕೂಡ ಅದೇ ತರದ ಸಿನಿಮಾಗಳು ಬಂದ್ರೆ ಜಾಸ್ತಿ ಇದ್ದೆ. ಆಮೇಲೆ ಹೆಚ್ಚಾಗಿ ಸ್ಕೂಲಲ್ಲೂ ಕೂಡ ಅಷ್ಟೇ, ನನಗೆ ಹೈಯೆಸ್ಟ್ ರಿಚ್ ಕ್ವಾಲಿಟಿ ಇರ್ತಕ್ಕಂಥ ಫ್ರೆಂಡ್ಸ್ ಇರೋರು ನನ್ನ ಜೊತೆ, ಲೋಯರ್ ಆರ್ಥಿಕ ದುರ್ಬಲ ಇರತಕ್ಕಂಥ ಫ್ರೆಂಡ್ಸ್ ನನ್ನ ಜೊತೆ ಇರೋರು. ರಿಚ್ ಇರೋರು ನಾನು ಕರ್ಕೊಂಡೋಗಿ ಅವ್ರಿಗೆಲ್ಲ ಹೈಯರ್ ಹೋಟ್ಲ್ಗಳಾಗ ಟಿಫನ್ ಎಲ್ಲ ಮಾಡಿಸ್ತಾ ಇರೋರು, ನಾನ್ ದುಡ್ಡು ಕೊಡಿಸ್ತಿರ್ಲಿಲ್ಲ ಅವ್ರು. ನನಗೆ ಆ ಋಣದಾಗಿದ್ದಂಗ ಆಗೋದು. ನಾನೇ ಮಾಡ್ತಿದ್ದೆ, ಬಡ ನನ್ನ ಫ್ರೆಂಡ್ಸ್ ಕರ್ಕೊಂಡೋಗಿ ನಾನು ಅವ್ರಿಗೆ ದುಡ್ಡು ಕೊಟ್ಟು, ನಾ ಮೊದ್ಲೇ ಕರ್ಕೊಂಡೋಗಿದ್ದೆ, ನಾ ದುಡ್ಡು ಕೊಡ್ದೆ ಹಂಗಿದ್ರೆ ಬರ್ಬೇಕಂತೇಳಿ ನಾ ದುಡ್ಡು ಕೊಟ್ಟು ಅವ್ರಿಗೆ ಈ ತರ ಕೊಡಿದೆ. ಅಂದ್ರೆ ಋಣ ಇಟ್ಕೊಳ್ಳೋದು ಬೇಡದು ಅಂತ. ಇವತ್ತೇನು ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರಲ್ಲ, ಪ್ರಾಣಶಕ್ತಿ ಯಾವಾಗಲೂ ನಮ್ ಜೊತೆ ಇರುತ್ತೆ, ಅದ್ ಸದ್ಬಳಕೆ ಮಾಡ್ಕೊಳ್ಳೋದು ನಮ್ ಕೈಯಾಗಿದೆ ಅಂತ ಹೇಳ್ಬಿಟ್ಟು, ಭಗವಂತ ಯಾವಾಗ್ಲೂ ನಮ್ ಜೊತೆನೇ ಇದ್ದಾನೆ ಸ್ನೇಹಿತರೆ, ಬೇರೆ ಎಲ್ಲೂ ಇಲ್ಲ, ಪ್ರತಿಯೊಬ್ಬರ ಹತ್ರನೂ ಇದ್ದಾನೆ. ಸ್ವಲ್ಪ ತರ್ಕ ಮಾಡ್ಕೋಬೇಕಷ್ಟೇ. ಕಷ್ಟಗಳ ನೋವುಗಳು ಯಾಕೆ ಬರ್ತವೆ? ನಮ್ಮನ್ನ ಹೊರೆ ಹಚ್ಚಲಿಕ್ಕೆ, ಗಟ್ಟಿಗೊಳಿಸ್ಲಿಕ್ಕೆ. ನಾನಿದೀನಿ, ಶುದ್ಧ ಬಂಗಾರ, ಪಕ್ವವಾದ ಬಂಗಾರ ನೀವು, ಹೌದು, ನಿಮ್ಮಲ್ಲಿ ಆತ್ಮಶಕ್ತಿ ಐತಿ ಅನ್ನೋದು ಗೋಚರ ಆಗದೆ. ಇವಾಗ ಪರೀಕ್ಷೆ ಒಳಪಟ್ಟಾಗ್ಲೇ ಗೊತ್ತಾಗೋದು. ಸ್ಕೂಲಲ್ಲಿ ಮಕ್ಕಳಿಗೆ ಪರೀಕ್ಷೆ ಮಾಡ್ದಂಗಿದ್ರೆ ಯಾರು ಫಸ್ಟ್, ಯಾರು ಸೆಕೆಂಡ್, ಯಾರು ಥರ್ಡ್, ಯಾರು ಫೇಲ್ ಅಂತ ಗೊತ್ತಾಗಲ್ಲ.
ಹಂಗೆ ಇವೆಲ್ಲ ಕಷ್ಟಗಳು, ನೋವುಗಳು, ಹಿಂಸೆಗಳು ಎಲ್ಲ ಬರೋದು ಅದಕ್ಕೆ ಇವ್ ನಮ್ಮನ್ನ ಪರೀಕ್ಷೆ ಮಾಡೋಕೆ. ಇನ್ನೂ ಒಂದು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ, ಯಾವತ್ತು ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಹೈ ಅಂತ ಅಂದ್ರೆ, ವೈರಿಗಳು ಎಲ್ಲಿರ್ತಾರೆ ಅಂತಂದ್ರೆ ಯಾವತ್ತು ಫಸ್ಟ್ ಸರ್ಕಲ್ನಾಗ ಇರ್ತಾರೆ. ನನಗೆ ನನ್ನ ಹೆಂಡ್ತಿನೇ, ನನ್ನ ಮಕ್ಕಳೇ, ಅಥವಾ ನನ್ನ ತಂದೆ ತಾಯಿನೇ, ಅಥವಾ ನಮ್ಮ ಅತ್ತೆ ಮಗಳೇ, ಇವರೇ ನಮಗೆ ವೈರಿಗಳಾಗಿ ಬರ್ತಾರಲ್ಲಿ. ಅದನ್ನ ನಾವು ತಿಳ್ಕೋಬೇಕು. ಆಕ್ಚುಲ್ ಅವ್ರ ವೈರಿಗಳಲ್ಲ, ನಮ್ಮನ್ನ ಗಟ್ಟಿಗೊಳಿಸ್ಲಿಕ್ ಬರ್ತಾರೆ. ಯಾಕಂದ್ರೆ ನಮ್ ಜೊತೆ ಇರ್ತಕ್ಕಂಥವ್ರು ನಮ್ಮನ್ನ ಕೊಚ್ಚಿ ಮಾತು, ಕಠೋರ್ ಮಾತು ಆಡೋದ್ ಬಿಟ್ರೆ ಬೇರೆ ಮಾತಾಡಕ್ಕಾಗಲ್ಲ. ಹಂಗೇನಾದ್ರು ಬೇರೆಯವ್ರು ಮಾತಾಡಿದ್ರೆ ಹಿಡಿತಾರದ ಹೋಗ್ಬಿಡ್ತಾವ ನಾವು. ಹಂಗಾಗಿ ನಮ್ ಜೊತೆಗಾರರನ್ನೇ ನಮಗೆ ಪರೀಕ್ಷೆಗೆ ಪಡಿಸ್ತದೆ ಈ ಯೂನಿವರ್ಸ್ ಅಂತಂದು ಹೇಳಕ್ ಇಷ್ಟಪಡಿಸ್ತೀನಿ ಸ್ನೇಹಿತರೆ. ಇಷ್ಟು ಒಂದು ಕಿರು ಸಂದೇಶಕ್ಕೆ ನನ್ನ ಜೀವನ ಸನ್ನಿವೇಶನೇ ಕೊಟ್ಟಿದ್ದೀನಿ ಅನ್ನೋದ್ ಬಿಟ್ರೆ, ನನ್ನ ಇದು ಅನ್ಯತಾ ಯಾರು ಭಾವಿಸ್ಬಾರ್ದು. ಯಾಕಂದ್ರೆ ಗೌಡ್ರು ತಂದು ಹೇಳ್ಕೊಂಡ್ರು ಅಂತೇಳಿ. ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ತರದ ಸನ್ನಿವೇಶಗಳು ನಡೆದಿರ್ತವೆ. ಅದನ್ನ ನೀವು ಹೇಳಾಕ, ವ್ಯಕ್ತಪಡಿಸಕ್ ಪ್ರಯತ್ನ ಪಟ್ರೆ, ಯಾರ್ಯಾರು ಎಷ್ಟೆಷ್ಟು ಗಟ್ಟಿ ಇದಾರೆ, ಯಾರು ಫಸ್ಟ್ ರ್ಯಾಂಕ್ ನ ಪಾಸ್ ಆದರು, ಯಾರು ಜಸ್ಟ್ ಪಾಸ್ ಆದರು, ಯಾರು ರ್ಯಾಂಕ್ ಸ್ಟೂಡೆಂಟ್ಸ್ ಅನ್ನೋದು ಈ ಒಂದು ಸಮಾಜಕ್ಕೆ ಗೊತ್ತಾಗತ್ತೆ. ಗೊತ್ತ ಮಾಡಿ ಏನ್ ಮಾಡ್ಬೇಕು? ಇಲ್ಲ, ಸಜ್ಜನರ ಸಹವಾಸ ಹೆಜ್ಜೇನು ಸವಿದೆ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ನಾಗರಾಜ್ ಗುರುಜಿ ಜೊತೆ ಆಗಲಿ, ರಂಗನಾಥ್ ಗುರುಜಿ ಜೊತೆ ಆಗಲಿ, ನಾವ್ ಇವತ್ತಾದ್ರೂ ಎಲ್ಲಾದ್ರೂ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಎಲ್ಲಾದ್ರೂ ಆಫೀಸ್ ನಲ್ಲಿ ಕುಂತಾಗ ಅವ್ರ ಜೊತೆ ಮಾತಾಡೋದೇ ಒಂಥರ ಆನಂದ, ಪರಮಾನಂದ. ಮಾತುಗಳು ಹೆಂಗಿರ್ತಾವ ಅಂತಂದ್ರೆ ಮುತ್ತು ಮುತ್ತಾಗಿರ್ತವೆ. ಸಂಕ್ಷಿಪ್ತವಾಗಿದ್ದನ್ನು ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನ ಮಾತ್ರ ಕೊಡ್ತಿರ್ತಾರ. ಅದನ್ನ ಇನ್ನೂ ತಗೊಂಡಾಗ ಇದೆಲ್ಲ ಯಾರಿಗ್ ಸಾಧ್ಯ? ಯಾವ ಸನ್ಮಾರ್ಗದಲ್ಲಿ ಇರ್ತೀವಿ. ವಿಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳಿದ್ರಲ್ಲ, ಆತರ ಅವ್ರು ಹೇಳಿದಂತ ಪ್ರಕಾರ ಯಾರು ಸನ್ಮಾರ್ಗದಲ್ಲಿ ಇರ್ತೀವಿ ಅಂತವ್ರಿಗೆ ಮಾತ್ರ ಸಿಗುತ್ತೆ. ಅಂದ್ರೆ ನಾವ್ ಇಲ್ಲೆಲ್ಲ ಅದೇವಿ ಅಂತಂದ್ರೆ ನಾವೆಲ್ಲರೂ ಕೂಡ ಸನ್ಮಾರ್ಗದಲ್ಲಿ ಇದೀವಿ. ಅದಕ್ಕಾಗಿನೇ ಮಹಾವತಾರ ಫೌಂಡೇಶನ್, ಭಗವಾನ್, ನೀವು ನಂಬಿರ್ತಕ್ಕಂಥ ಎಲ್ಲಾ ದೇವರುಗಳು ಈ ಮಹಾವತಾರ ಫೌಂಡೇಶನ್ ರೂಪದಲ್ಲಿ ಬಂದು ನಮಗೆ ಮಾರ್ಗದರ್ಶನ ಕೊಡ್ತಾ ಇದಾರೆ. ಇದನ್ನೆಲ್ಲರೂ ಸ್ವೀಕರಿಸೋಣ, ತಗೊಳ್ಳೋಣ, ಆತ್ಮೋನ್ನತಿ ಹೊಂದೋಣ, ಮುಕ್ತಿಗೆ ಹತ್ರ ಆಗೋಣ. ನಮ್ಮಲ್ಲಿ ತಗೊಂಡಿರ್ತಕ್ಕಂಥ ಹಂಗೇನ್ ಹೋಗೋದ್ ಬೇಡ, ನಾವು ಋಣದಾಗ ಇದ್ದಂಗ ಆಗತ್ತೆ. ಅದಕ್ಕೆ ಇಲ್ಲಿ ತಗೊಂಡಿರ್ತಕ್ಕಂಥ 4 ಮಂದಿ ಹಂಚನ್ರಿ, ಹಂಚಿ ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಇಷ್ಟು ಒಂದು ಕಿರು ಸಂದೇಶದೊತ್ತಿಗೆ ನನ್ನ ಜೀವನ ಚರಿತ್ರೆ ಹೇಳಕ್ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ಎಲ್ಲರಿಗೂ, ಹಾಗೂ ಅವಕಾಶ ಕೊಟ್ಟಿರ್ತಕ್ಕಂಥ ಅಶ್ವಿನಿ ಮೇಡಮ್ ಕೂಡ, ಕೇಳಿದಂತ ತಮ್ಮೆಲ್ಲರ ಕೂಡಿಗೂ ನನ್ನ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ಅಂತ್ಯವಿರಾಮ ಇಡ್ತೀನಿ. ನಮಸ್ತೆ ಮೇಡಮ್. ವಾವ್, ನಿಜಕ್ಕೂ ಕೂಡ ಅದ್ಭುತ. ಎಲ್ರು ಕೂಡ ಚಪ್ಪಾಳೆ ನಾವು ಹಾಕ್ಲೇಬೇಕು. ಸಣ್ಣಗೌಡ್ರು ಸರ್ ಅಲ್ಲ, ಇವರು ದೊಡ್ಡ ಗೌಡ್ರು ಸರ್, ದೊಡ್ಡ ಗೌಡ್ರು. ನಿಜಕ್ಕೂ ಪ್ರತಿಯೊಬ್ಬರು ಜೀವನದಲ್ಲಿ ಪ್ರತಿಯೊಬ್ರುನು ಒಂದು ಗುರಿ ಸಾಧನೆ ಮಾಡೋದಕ್ಕೆ ನಾವ್ ಯಾರು, ಈ ಭೂಮಿ ಮೇಲೆ ಏಕ್ ಹುಟ್ಟು ಬಂದಿದೀವಿ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಅದು ಕಾಲಾನಂತರ ನಮ್ಗೆ ನಮ್ಮ ಅನುಭವಗಳ ಮೂಲಕ ತಿಳಿಯುತ್ತೆ. ಹಾಗಾಗಿ ನಿನ್ನೆ ಒಂದು ಅವಕಾಶ, ಚಿಕ್ಕೋಡಿ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳು ಭಾಗವಹಿಸಿರೋದ್ರಿಂದ ನಮ್ಮ ನಾಗರಾಜ್ ಗುರುಜಿ ಅವರ ಒಂದು ಉಪಸ್ಥಿತಿ ಇವತ್ತು ಇರ್ಬೇಕಾಗಿತ್ತು. ನನಗೆ ತಕ್ಷಣ ನೆನಪಿಗೆ ಬಂದಿದ್ದು ಸಣ್ಣಗೌಡ್ರು ಸರ್. ದಿವ್ಯ ಸಂದೇಶ ಕೊಡಿ ಸರ್ ಅಂತ ಹೇಳ್ದೆ. ನೋಡಿ, ಅವ್ರು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದ್ರೂ ಕೂಡ ಲೋಕ ಕಲ್ಯಾಣಕ್ಕಾಗಿ ನಡೀತಾ ಇರುವಂತಹ ಅದ್ಭುತ ಕಾರ್ಯಕ್ರಮಕ್ಕೆ ಮಿಸ್ ಮಾಡಬಾರ್ದು ಅಂತ ಅವರು ಒಂದು ದಿವ್ಯ ಸಂದೇಶ ಕೊಟ್ಟಿದ್ದಾರೆ. ಅದಕ್ಕೆ ನಿಜಕ್ಕೂ ಕೂಡ ನಾವು ಮೆಚ್ಚುಗೆ ಸೂಚಿಸ್ಲೇಬೇಕು. ಹಾಗೆ ಲೋಕ ಕಲ್ಯಾಣಕ್ಕಾಗಿ ನಾವು ನೋಡ್ತಾ ಇರ್ತೀವಿ, ತ್ರೇತಾಯುಗ, ದ್ವಾಪರ ಯುಗ ಅಂತ ಬಂದಾಗ ಪ್ರತಿಯೊಂದು ಯುಗದಲ್ಲೂ ಲೋಕೋದ್ಧಾರಕ್ಕಾಗಿ ಒಬ್ಬೊಬ್ರು ಹುಟ್ಟು ಬರ್ತಾ ಇರ್ತಾರೆ. ಯಾಕೆಂದ್ರೆ ಈ ಪ್ರಾಪಂಚಿಕ ಜಂಜಾಡ ಜೀವನದಲ್ಲಿ ಎಷ್ಟೆಲ್ಲಾ ನೋಡ್ತಾ ಇದೀವಿ, ಕೊಲೆ, ಸುಲಿಗೆ, ಮೋಸ, ದಗ ಈ ತರ ಎಲ್ಲ ನಡೀತಾ ಇರುವಾಗ ಈ ತರ ಒಂದು ಉದ್ಧಾರಕ್ಕಾಗಿ ಈ ಪುರುಷರು ಲೋಕೋದ್ಧಾರಕರು ಅಂತ ಏನ್ ಹೇಳ್ತಾರೆ, ಅವ್ರು ಬರ್ಲೇಬೇಕು. ಯಾಕೆಂದ್ರೆ ಲೋಕ ಕಲ್ಯಾಣಕ್ಕಾಗಿ. ಈಗ ರಂಗನಾಥ್ ಗುರುಗಳು ಇರ್ಬೋದು, ನಾಗರಾಜ್ ಗುರುಜಿ ಅವರು ಇರ್ಬೋದು, ಸಣ್ಣಗೌಡ್ರು ಸರ್, ಹಾಗೆ ಎಲ್ಲಾ ಮಾಸ್ಟರ್ಸ್ ನೀವು ಕೂಡ ಅಂತ ತುಂಬಾ ಖುಷಿ ಆಯ್ತು. ಅವರ ಜೀವನ ಚರಿತ್ರೆನೇ ತಗೊಂಡು ಇವತ್ತು ನಮ್ಗೆ ಕೊಟ್ಟಿದ್ದಾರೆ. ನಿಮ್ಗೆ ಮತ್ತೊಮ್ಮೆ ಕೃತಜ್ಞತೆಗಳು ಸರ್. ಓಕೆ ಮಾಸ್ಟರ್ಸ್, ಈಗ ಅವ್ರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಒಂದು ಸದಾವಕಾಶ. ಹ್ಯಾಂಡ್ ರೈಸ್ ಮಾಡಿ. ಮೊದಲನೇದಾಗಿ ಚೇತನ ಪಾಟೀಲ್ ಮೇಡಮ್. ಎಸ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸಣ್ಣಗೌಡ್ರು ಸರ್ ಚೆನ್ನಾಗ್ ಮಾತಾಡಿದ್ರು. ಎಸ್ ಮೇಡಮ್. ಅವ್ರದ್ದು ಯಾವ ಊರು ಮೇಡಮ್? ಸರ್ ನಮ್ದು ಹಾವೇರಿ ಜಿಲ್ಲೆ ನಮ್ಮ. ಅದರಲ್ಲಿ ಹಿರೇಕೆರೂರು ತಾಲೂಕ್ ಬರುತ್ತೆ. ತಾಲೂಕಿನ ಹತ್ರ ಪಕ್ಕದಲ್ಲಿ ಒಂದು ಹಳ್ಳಿ, ನಾನು ಹಾಸ್ಯಕ್ಕಾಗಿ ಪ್ರೆಗ್ನೆಂಟ್ ಹಳ್ಳಿ ಅಂತ ಹೇಳ್ತಿರ್ತೀನಿ, ಬಸ್ರಿ ಹಳ್ಳಿ ಅಂತ ಊರ ಹೆಸರದು. ಅಲ್ ಸರ್, ನಾವ್ ಇಲ್ಲೇ ರಾಣೆಬೆನ್ನೂರ ಸರ. ಅಯ್ಯೋ, ಚೆನ್ನಾಗೈತಲ್ಲಮ್ಮ. ಇನ್ನು ಯಾವ ಊರಮ್ಮ? ರಾಣೆಬೆನ್ನೂರ ಪ್ರಾಪರ್? ಇಲ್ಲ ಸರ್, ನಮ್ದು ಗಂಡನ ಮನಿ ಖಂಡಿಬಾಗೂರ್ ಸರ, ತವ್ರ ಮನಿ ಶಿರಾಳಕೊಪ್ಪದ ಹತ್ರ ಬೆಳ್ಳಿಗಾವಿ.
ಓ, ನಮ್ ತಾಲೂಕಿನ ಪಕ್ಕದವ್ರ ಹಂಗಾರ ನೀವು? ನಿಮ್ ತಾಲೂಕಿನವ್ರೆ. ಎಸ್, ಖಂಡಿಬಾಗರಾದ್ರೆ ನಮ್ ತಾಲೂಕು, ಬಳ್ಳಿಗಾವೆ ಆದ್ರೆ ಅಕ್ಕಮಾದೇವಿಯವರ ಜನ್ಮಸ್ಥಳದ ಶಿವಮೊಗ್ಗ ಹತ್ತಿರದ ಜಿಲ್ಲೆ ಊರು. ಸರ್. ಎಸ್ ಎಸ್ ಹ್ಞೂ ಎಸ್. ಸರ್. ನಿಮ್ದು ಯಾವ್ರು ಇನ್ನೊಂದ್ಸಲ ಹೇಳ್ರಿ ಸರ್. ಹಿರೇಕೆರೂರು ಗೊತ್ತನಮ್ಮ? ಅಲ್ಲಿಂದ ಮುಂದ್ ಬರುತ್ತೆ ಬಸ್ರಿಹಳ್ಳಿ, ಸೋಮನಹಳ್ಳಿ, ಕಳಗೊಂಡ ಅಂತೇಳಿ ಆ ಊರು, ಹಾ ಬಸ್ರಿಹಳ್ಳಿ. ಹಾ ಸರ್. ಹ್ಞೂ ಸರ್. ಅದ ನಿಮ್ ಊರಿಗೆ ತಿಳ್ಕೊಬೇಕಾಯ್ತು ಸರ್, ಅದಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡಿ ಸರ್. ಚೆನ್ನಾಗ್ ಮಾತಾಡಿದ್ರಿ. ಓಕೆ, ಥ್ಯಾಂಕ್ ಯು. ಮತ್ತೆ ಎಸ್, ಥ್ಯಾಂಕ್ ಯು ಅಮ್ಮ. ಹ್ಮ್, ಧನ್ಯವಾದಗಳು ಸರ್. ಮೇಡಮ್ ಥ್ಯಾಂಕ್ ಯು, ಮೊದಲನೇದಾಗಿ ನೀವು ಮಾತಾಡಿದ್ರಿ. ಹೇಳಿ ಮೇಡಮ್. ನೆಕ್ಸ್ಟ್. ಥ್ಯಾಂಕ್ ಯು ಮೇಡಮ್, ಚೇತನ ಮೇಡಮ್. ಓಕೆ ಮೇಡಮ್. ನೆಕ್ಸ್ಟ್ ನಾಗಲಲಿತಾ ಮೇಡಮ್. ನಿಮ್ಗೆ ಆಪ್ಷನ್ ಸಿಕ್ಕಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸಣ್ಣಗೌಡ್ರಿಗೆ ಮೇಡಮ್ಗೆ. ಸಣ್ಣಗೌಡರು ತುಂಬಾ ಚೆನ್ನಾಗಿ ಅವರ ಒಂದು ಜೀವನದ ವೃತ್ತಾಂತವನ್ನು ತಿಳಿಸ್ಕೊಟ್ರು. ನನ್ಗೆ ವಿದ್ಯೆ ಇಲ್ಲ ಅಂತ ಅಷ್ಟು ಓದಿದ್ದಾರೆ, ನನ್ಗೇನು ಕಲ್ತಿಲ್ಲ ಏನೋ ಅನ್ಕೋಬೇಡಿ ಅಂತ ಮಾತಾಡುವಾಗ್ಲೆಲ್ಲ ನಾನೇನು ಓದಿಲ್ಲ, ನಂಗೆ ಗೊತ್ತಿದ್ದಷ್ಟು ಹೇಳ್ತೀನಿ ಅಂತಿದ್ದಾರೆ. ಆದ್ರೂ ಅಷ್ಟು ಓದಿ ಸುಮ್ನೆ ಅವ್ರು ಗೊತ್ತೇ ಇಲ್ಲ, ಹಿಂಗಂದ್ರೆ ಅವ್ರು ಓದೇ ಇಲ್ವೇನೋ ಅನ್ಕೋತಿದ್ದೆ. ಇಷ್ಟೊಂದೆಲ್ಲ ಎಜುಕೇಶನ್ ಮಾಡ್ಕೊಂಡು ನಂಗೆ ವಿದ್ಯೆ ಇಲ್ಲ ಅಂತ ಇದ್ರು. ತುಂಬಾ ಚೆನ್ನಾಗಿ ಅವ್ರ ಅನುಭವನ ಆಧ್ಯಾತ್ಮಿಕವಾಗಿ ಅವರು ಬೆಳೆದಿದ್ದಾರೆ. ತುಂಬಾ ಖುಷಿ ಆಯ್ತು ಅವರ ಜೀವನ ವೃತ್ತಾಂತ ಕೇಳಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಧನ್ಯವಾದಗಳು. ಸರ್ಗೆ ಧನ್ಯವಾದಗಳು ಸರ್, ಸಣ್ಣಗೌಡರು ಸರ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನ್ ಹೆಚ್ಚು ನರಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ನಮ್ಮ ಪೂರ್ಣಿಮಾ ಮೇಡಮ್ ಬಾರಿ ಅದ್ಭುತವಾಗಿ ಹೇಳ್ತಾರೆ ಹಾಡನ್ನ. ಆ ಹಾಡನ್ನ ದಿನಕ್ಕೆ ಒಂದ್ಸರಿ ಕೇಳದೆ ಹೋದ್ರೆ ನಂಗೆ ಸಮಾಧಾನ ಇರಲ್ಲ. ಪುತ್ತೂರು ಜಗದೀಶ್ ಅವ್ರು ಹೇಳಿದಾರೆ ಅದನ್ನ ಹಾಡನ್ನ, ಅವ್ರ ಧ್ವನಿಯಲ್ಲಿ ಕೇಳ್ತಿರ್ತಾನೆ. ಅದ್ಭುತವಾಗಿದೆ, ಅದ್ರೊಳಗೆ ಅರ್ಥನೂ ಹಂಗ ಇದೆ. ಪ್ರತಿದಿನ ಒಂದ್ಸರಿ ಅದನ್ನ ಕೇಳಲೇಬೇಕು ನಾ ಹಾಡನ್ನ, ಅಷ್ಟು ವಿಶೇಷ ಇದೆ ಆ ಹಾಡು. ಜೊತೆಗೆ ನಾ ಅವಾಗ ಪದೇ ಪದೇ ಹೇಳ್ತಿರ್ತೇನೆ, ಹೆಚ್ಚು ಓದ್ಯವನ್ನೆಲ್ಲ ತಿಳಿದಲ್ಲ. ಏನಕ್ಕ ಮಾತು ಹೇಳ್ತಿರ್ತೇನೆ ಅಂದ್ರೆ, ನಾನ್ ಇಷ್ಟ ಹೇಳ್ಬಿಟ್ಟೆ ಅಂದ್ರೆ ಎಲ್ಲರೂ ಹೊಗಳಿ ಚಪ್ಪಾಳೆ ಹುಟ್ಟಿದಾಗ ನನ್ನಲ್ಲಿ ಅಹಂಕಾರ ಬರ್ಬೋದು, ನನ್ನಲ್ಲಿ ಗೌರವ ಬರ್ಬೋದು. ಆ ಇಗೋ ಬರಬಾರ್ದು ಅನ್ನೋದಕ್ಕೆ ನಾನು ಏನ್ ಹೇಳಿದ್ರು ಕೂಡ ನಾನು ಇನ್ನೂ ಗೊತ್ತಿಲ್ಲ, ನಾನು ಇನ್ನು ಲೋಯರ್ ಲೆವೆಲ್ನಾಗ ಇದೀನಿ, ನಾ ಕಲಿಬೇಕಾಗಿದ್ದು ಬಹಳ ಇದೆ ಅನ್ನೋ ಉದ್ದೇಶ ಅದಕ್ಕೆ ಕೊಡ್ತಿರ್ತೇನೆ. ಗರ್ವ ಬರೋದು ಬೇಡ ಅಂತ ಹೇಳ್ಬಿಟ್ಟು. ಎಲ್ಲೇ ಕಾರ್ಯಕ್ರಮದಲ್ಲಿ ಹೋದಾಗ್ಲೂ ಕೂಡ ಅಲ್ಲಿ ಒಂದು ಕಪ್ ಬಿದ್ದಿದೆ ಅಂತಂದ್ರೆ, ಟೀ ಕುಡ್ ಕಪ್ ಬಿದ್ದಿದೆ ಅಂದ್ರೆ ಯಾರಿಗಾದ್ರೂ ಹೇಳಿ ತಗೊಂಡ್ ಹೋಗ್ತಾರೆ. ಬಟ್ ಅದಲ್ಲ, ನಾನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಅಹಂಕಾರ ನಮ್ಮಲ್ಲಿ ಬರಬಾರ್ದು ಅನ್ನೋದಕ್ಕೆ ಪದೇ ಪದೇ ನಾ ಮಾತನ್ನ ಹೇಳ್ತಿರ್ತೇನೆ. ಅದು ಗೊತ್ತಿರ್ಲಿ ಸ್ನೇಹಿತರೆ ಅಷ್ಟೇ. ನೆಕ್ಸ್ಟ್. ಸುತೇಜ ಭಟ್ ಮೇಡಮ್ ಮಾತಾಡಿ. ನಮಸ್ತೆ ಅಶ್ವಿನಿ ಮೇಡಮ್, ಸನ್ನೇಗೌಡ ಸರ್, ಮತ್ತೆ ಎಲ್ರಿಗೂ ನಮಸ್ಕಾರ. ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ, ಮಾತಾಡಿ. ಕೇಳಿಸ್ತಿದ್ಯಾ ಸರ್? ಸರ್, ಕೇಳ್ತಿದೆ. ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ಅನುಭವದ ಅಥವಾ ನಿಮ್ಮ ಒಂದು ಮಾತುಗಳನ್ನು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಅದಕ್ಕೆ ನಾವು ಯಾವಾಗ್ಲೂ ಹೇಳಿದ್ವಿ, ಸಣ್ಣೇಗೌಡ್ರಲ್ಲ ದೊಡ್ಡೇಗೌಡ್ರು, ನೀವು ದೊಡ್ಡೇಗೌಡ್ರನ್ನ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನಾವೇ ಹೇಳ್ತಾ ಇರ್ತೀವಿ ದೊಡ್ಡೇಗೌಡ್ರು ಅಂತ. ಅಷ್ಟು ನೀವು ತುಂಬಿದ ಕೊಡದಂಗೆ ಸರ್. ನಿಮ್ಮ ಒಂದು ಕೆಲವೊಂದು ಈ ತೊಂದರೆಗಳನ್ನೆಲ್ಲ ಹೇಳಿದಾಗ, ಅಥವಾ ಅದನ್ನ ನೀವು ಒಂಚೂರ್ನು ನಾನು ಅನ್ನುವಂತ ಅಹಂಕಾರ ಇಲ್ಲದೆ ನನಗೆ ಇನ್ನೂ ಬೇಕು, ನಾನು ಇನ್ನೂ ಕಲಿಬೇಕು ಅನ್ನೋದು ಹೇಳ್ತಿರ್ಲಿಲ್ಲ. ನೀವು ಕಲ್ತಿಲ್ಲ ಅನ್ಕೋಬೇಡಿ, ನೀವು ತುಂಬಿದ ಕೊಡ, ತುಂಬಾ ಕಲ್ತಿದ್ದೀರಿ. ಮತ್ತು ನಮಗೆಲ್ಲ ಇನ್ಸ್ಪಿರೇಷನ್. ಹಂಗೆ ನೀವು ಮನೆ ಕೆಲಸಗಳನ್ನು ಅಷ್ಟು ಜವಾಬ್ದಾರಿನ ತಗೊಂಡು, ಮಾವತಾರ್ ಫೌಂಡೇಶನ್ ಕೂಡ ಎಷ್ಟು ಚೆನ್ನಾಗಿ ನೀವು ಎಲ್ಲಂದ್ರೆ ಇಲ್ಲ, ಮಧ್ಯಾಹ್ನ ಟೈಮ್ನಲ್ಲಿ, ಬೆಳಿಗ್ಗೆ ಟೈಮ್ನಲ್ಲಿ, ಯಾವ ಟೈಮ್ನಲ್ಲಿ ಅಂದ್ರೆ ಅಷ್ಟು ಇನ್ವಾಲ್ವ್ ಆಗ್ತೀರಿ ಸರ್. ನಿಜವಾಗ್ಲೂ ನೀವು ಇನ್ಸ್ಪಿರೇಷನು. ದೊಡ್ಡೇಗೌಡ ಸರ್, ತುಂಬಾ ಧನ್ಯವಾದಗಳು. ಅವಕಾಶಕ್ಕಾಗಿ ಅಶ್ವಿನಿ ಮೇಡಮ್ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಜಗದೀಶ್ ಬಾವಿಕಟ್ಟಿ ಅವರೇ ಮಾತಾಡಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರ. ಇವತ್ತು ಸಣ್ಣೇಗೌಡರು ಸರ್ ತಮ್ಮ ದಿವ್ಯ ಸಂದೇಶವನ್ನು ನೀಡಿದ್ರು, ಅದು ನಿಜಕ್ಕೂ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಅವ್ರ 24ನೇ ವಯಸ್ಸಿಗಿನ ನೀವು ಈ ಒಂದು ದೇವರನ್ನು ಕಂಡ್ಕೊಂಡಿದ್ದೀರ, ಆ ಒಂದು ಕಂಡ್ಕೊಂಡು ದೇವರ ಜೊತೆಯಲ್ಲೇ ಬದುಕ್ತಿದ್ದೀರಾ. ಅದಕ್ಕೆ ನೀವು ಅಷ್ಟೊಂದು ಸಕ್ಸಸ್ ಆಗಿ ಬೆಳೀತಾ ಇದ್ದೀರಾ ಅನ್ನೋದಕ್ಕೆ ನಮಗೊಂದು ಒಳ್ಳೆಯ ಉದಾಹರಣೆ ಆಯಿತು. ತುಂಬ ಚೆನ್ನಾಗಿ ನಿಮ್ಮ ದಿವ್ಯ ಸಂದೇಶ ನೀಡಿದ್ರಿ ಸರ್. ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು. ಸಣ್ಣಗೌಡ್ರು ಸರ್, ನಿಮ್ಗೆ ಇವತ್ತಿಂದ ದೊಡ್ಡಗೌಡ್ರು ಅಂತ ಟೈಟ್ಲ್ ಸಿಕ್ಕಿದೆ. ಸುತೇಜ ಭಟ್ ಮೇಡಮ್ ಹೇಳಿದ್ದಾರೆ. ಆಕ್ಚುಲಿ ನನ್ನ ಹೆಸರು ಸಣ್ಣ ಸಣ್ಣ ಗೌಡ. ಅದು ಅಂದ್ರೆ ಮೈಸೂರು ಸೀಮೆಯಲ್ಲಿ ಅದು ಸಣ್ಣೆ ಆಗುತ್ತೆ. ಅದು ಸಣ್ಣ ಗೌಡ ಅಂತಂದು ಹೇಳ್ಬೋದು, ಅಥವಾ SP ಗೌಡ ಅಂತಂದ್ರು ಕರಿಬಹುದು ನೀವು. ಅಂದ್ರೆ ಸಣ್ಣ ಗೌಡ ಪಾಟೀಲ್ ಅಂತ ಆಗತ್ತೆ, SP ಗೌಡ ಅಂತಂದ್ರು ಕರಿಬಹುದು. ನಿಮ್ಗೆ ಅನುಕೂಲ ಯಾವ್ದಾಗುತ್ತೆ ಆ ತರ.
ಓಕೆ ಸರ್, ಥ್ಯಾಂಕ್ ಯು. ವೆಂಕಟರಾಮ್ ಸರ್ ಮಾತಾಡಿದ್ರ ನೀವು? ಇಲ್ಲ, ಸರ್ ಕಪ್ಲಿ ಪ್ರಕಾಶ್ ಅನ್ಮ್ಯೂಟ್ ಅವ್ರಿಗೆ ಮಾಡ್ಕೊಳ್ಳಿ. ಕಪ್ಲಿ ಪ್ರಕಾಶ್ ಅವರಿಗೆ ಗಮನಿಸಿದ್ದೀವಿ. ಹಲೋ ಹಾ ಸರ್ ಮಾತಾಡಿ. ಪ್ರಕಾಶ್ ಅವ್ರಿಗೆ ಮಾತಾಡಿ. ಹಲೋ, ಕೇಳಿಸದ್ರ? ಸರ್ ಸಣ್ಣಗೌಡ್ರು ಸರ್, ವೆಂಕಟರಾಮ್ ಸರ್ಗೆ ಆಪ್ಷನ್ ಕೊಟ್ಟಿದ್ದೀವಿ, ಮಾತಾಡಿ. ಓಕೆ, ನಮಸ್ತೆ ಗೌಡ್ರ. ನಮಸ್ತೆ. ತಾವು ತಮ್ಮ ಅನುಭವನ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರೆ. ಒಂದು ಆಧ್ಯಾತ್ಮಿಕತೆ ಜಗತ್ತಲ್ಲಿ ನಾವು ಪ್ರಯಾಣ ಮಾಡ್ಬೇಕಾದ್ರೆ ಸುಮಾರು ಜನ ಹೇಳ್ತಾರೆ 45 ವರ್ಷ ಆದ್ಮೇಲೆ, 60 ವರ್ಷ ಆದ್ಮೇಲೆ ಅಂತ. ಆದ್ರೆ 24 ವರ್ಷಕ್ಕೆ ನೀವು ಜಾಯ್ನ್ ಆಗಿದ್ದೀರಾ ಅಂದ್ರೆ ನಿಮ್ಗಿನ್ನ ಬುದ್ಧಿವಂತರು ಯಾರಿದ್ದಾರೆ ಸರ್? ಅಲ್ವಾ? ಎಜುಕೇಶನ್ ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ಡಿಗ್ರಿ ಹೋಲ್ಡರ್ ಅನ್ಬಿಟ್ಟು ನಾನು ಆ ಬೋರ್ಡ್ ಹಾಕೊಂಡ್ರೆ ನಾನು ಓದಿದ್ದೇನೆ ಅಂತ ಅನ್ಸೋದಿಲ್ಲ. ಈ ಒಂದು ಆಧ್ಯಾತ್ಮಿಕದಲ್ಲಿ ಇಷ್ಟು ಸಣ್ಣ ವಯಸ್ಸಿಗೆನೆ ನೀವು ಇಷ್ಟೊಂದು ತಿಳ್ಕೊಂಡು ಮುಂದೆ ಬಂದಿದ್ದೀರಾ ಅಂದ್ರೆ ನಿಮ್ಗಿನ್ನ ತಿಳ್ಕೊಂಡಿರೋರು ಇನ್ಯಾರಿದ್ದಾರೆ? ನಮ್ಮಂತವ್ರು 60 ವರ್ಷ ಆದ್ರೂ ನಾವು ಅದ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ. ಇನ್ನ ನಾವು ನಮ್ಗೇನು ಗೊತ್ತಿಲ್ಲ, ನಾವು ಏನು ಓದಿಲ್ಲ ಅಂತ ನಾವ್ ಹೇಳ್ಕೋಬೇಕು. ಅದೆಲ್ಲ ಗೊತ್ತಿರೋರು ನೀವೇ ಹೇಳ್ಕೊಂಡ್ರೆ ನಾವೇನಂತ ಹೇಳ್ಕೊಳ್ಳೋದು ಅಲ್ವಾ? ತುಂಬಾ ಬುದ್ಧಿವಂತರು, ನಿಮ್ಮಂತವ್ರ ಹತ್ರ ಕಲಿಯೋದು ನಾವು ತುಂಬಾ ಇದೆ. ನಿಮ್ಮ ಅನುಭವನ ಮುಚ್ಚು ಮರ ಇಲ್ದ್ರ ಎಲ್ಲ ತೆರೆದಿಟ್ಟ ಪುಸ್ತಕ ತರ ಎಲ್ಲಾರ ಮುಂದೆನೂ ಇಟ್ಟಿದ್ದೀರಾ. ಎಲ್ಲಾರು ಸ್ಟೇಜ್ ಸಿಗ್ತದೆ, ಎಲ್ಲಾರಿಗೂ ಅವಕಾಶ ಸಿಗ್ತದೆ, ಆದ್ರೆ ಹಂಚ್ಕೊಳೋಂತ ಮನಸ್ಥಿತಿ ಯಾರಿಗೂ ಬರೋದಿಲ್ಲ. ಆ ಹಂಚ್ಕೊಳೋರೆ ದೊಡ್ಡವರು. ಹಂಚ್ಕೊಳೋದಕ್ಕೆ ಧೈರ್ಯ ಬೇಕು, ಮತ್ತೆ ಬುದ್ಧಿನೂ ಬೇಕು, ತಿಳುವಳಿಕೆನೂ ಬೇಕು. ಅದು ಯಾವ್ದು ನಮ್ಮಲ್ಲಿ ಇಲ್ಲ, ತುಂಬಾ ಕಮ್ಮಿ ಇದೆ. ನೀವು ಇರೋದ್ರಿಂದಾನೇ ನೀವು ಎಷ್ಟೊಂದು ದೊಡ್ಡವರಾಗಿದ್ರ. ಸಣ್ಣಗೌಡ್ರು ಅಂತ ಹೆಸರಿಟ್ಕೊಂಡಿದ್ರ, ಹೆಸರಲ್ಲಿ ಸಣ್ಣಗೌಡ್ರು ಅಲ್ಲ, ನಿಮ್ ಬುದ್ಧಿಯ ದೊಡ್ಡಗೌಡ್ರು ನೀವು. ಎಲ್ಲರೂ ಹೇಳ್ತಾ ಇದಾರೆ. ಆದ್ರೆ ನೀವು ತುಂಬಾ ಬುದ್ಧಿವಂತರು. 2 ಕ್ಷೇತ್ರದಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದೀರಾ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿರ್ವಹಿಸ್ತಾ ಇದ್ದೀರಾ, ಎಜುಕೇಶನ್ ಚೆನ್ನಾಗಿದೆ, ಕೃಷಿ ಕ್ಷೇತ್ರದಲ್ಲಿ ತುಂಬಾ ಮುಂದುವರೆದಿದ್ದೀರಾ. ಯಾಕೆ ಎರಡು ಕ್ಷೇತ್ರದಲ್ಲಿ ಮುಂದುವರಿಬೇಕಾದ್ರೆ ತುಂಬಾ ಕಷ್ಟ ಇದೆ. ಅಂತದ್ರಲ್ಲಿ ಇಷ್ಟು ದೊಡ್ಡ ಅನುಭವ ಪಡ್ಕೊಂಡಿರುವಂತ ನಿಮ್ಮಂತ ವ್ಯಕ್ತಿಗಳ ಹತ್ರ ನಾವು ವಿಷಯ ತಿಳ್ಕೊಳ್ಳೋದು ನಿಜವಾಗ್ಲು ನಮ್ಮ ಅದೃಷ್ಟ. ನಾವು ಇನ್ನ ಕಲಿತಾ ಇದ್ರಿ. ನಿಮ್ಮಂತರ ಅನುಭವ ನಮ್ಗೆ ಬೇಕು, ಆದಷ್ಟು ಹಂಚ್ತಾ ಇರಿ. ಮತ್ತೆ ಮೇಡಮ್ ಅವ್ರು ತಿಳಿಸಿದಂತ ವಿಷಯ ತುಂಬಾ ಚೆನ್ನಾಗಿತ್ತು, ಪ್ರಾಣಶಕ್ತಿದು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆಂಕಟರಾಮ್ ಸರ್. ಮರಕ್ಕಿಂತ ದೊಡ್ಡದಿರುತ್ತೆ. ಈಗ ನಾನು ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಅಂತ ನನ್ನ ಭಾವನೆಯಲ್ಲಿ ಇತ್ತು. ಆದ್ರೆ ಸಣ್ಣಗೌಡ್ರ ಮಾತು ಕೇಳ್ತಾ ಇದ್ರೆ ನಿಜಕ್ಕೂ ನಾನು ಏನೇನು ಇಲ್ಲ, ಎಷ್ಟೊಂದು ಕಲಿಬೇಕಲ್ವಾ. ಇವರಿಂದ ನಾವು ಇನ್ನು ಮತ್ತಷ್ಟು ಕಲಿಬಹುದು ಅನ್ನೋದು ಇವತ್ತು ನಿಮ್ಮ ಒಂದು ವಾದಗಳು ಸರ್. ಓಕೆ, ನಾವ್ ಇದ್ರಲ್ಲಿ ಇನ್ನ ಸಣ್ಣ ಮಕ್ಳು ಇನ್ನ ಈಗ ನಾವು ಅಂಬೆಗಾಲಿಡ್ತಾ ಇದೀವಿ, ಆದ್ರೆ ಅವ್ರು ಅವಾಗಲೇ ಓಡ್ತಾ ಇದಾರೆ. ನಾವು ಇನ್ನ ಅಂಬೆಗಾಲಿಟ್ಟು ನಡೆದು ಮತ್ತೆ ಅವ್ರ ಜೊತೆಗೆ ಹೋಗ್ಬೇಕಾದ್ರೆ ಇನ್ನ ಎಷ್ಟು ವರ್ಷ ಬೇಕು ಮೇಡಮ್ ನಮ್ಗೆ? ಇಲ್ಲ ಸರ್, ಎಲ್ರಿಗೂ ನಮ್ಮ ಒಂದು ಜೀವನ ಪಯಣದಲ್ಲಿ ಎಲ್ರು ಎಲ್ಲವನ್ನೂ ಕಲಿತಾ ಇರ್ತೀವಿ. ಈಗ ಸಣ್ಣಗೌಡ್ರು ಈಗ ಲೋಕೋದ್ಧಾರಕರು ಅಂತ ನಮ್ಗೆ ಗೊತ್ತಾಗಿದೆ. ಅವ್ರುನು ಕೂಡ ಲೋಕ ಉದ್ಧಾರ ಮಾಡ್ಬೇಕಾದ್ರೆ ಇನ್ನು ಏನೇನು ನಾವು ತಗೋಬೇಕು, ಕ್ರಮ ಕೈಗೊಳ್ಬೇಕು ಅನ್ನೋದು ಅವರಲ್ಲೂ ಕೂಡ ಕಲಿಕೆ ಇದೆ. ಓಕೆ ಸರ್, ಥ್ಯಾಂಕ್ ಯು. ಕಲಿಕೆ ಇದೆ, ಅವರಿಂದ ನಮಗೂ ಸ್ವಲ್ಪ ಮುಂದೆ ದಾರಿ ಸಿಗ್ಲಿ ಅಂತ ಕೇಳ್ತಾ ಇದ್ದೀನಿ. ಎಸ್ ಸರ್, ಖಂಡಿತ. ಪ್ರಕಾಶ್ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಮ ಜೀವನದ ಅನುಭವಗಳು ಎಲ್ಲರಿಗೂ ಒಂದು ಜ್ಞಾನವನ್ನು ಒದಗಿಸ್ಕೊಡ್ತಕ್ಕಂಥ ದೀವಿಗೆ ಆಗಿದೆ ಅಂತ ಹೇಳಿ ನಾನು ತುಂಬಾ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಲೋ, ಕೇಳಿಸ್ತ್ರ?